ಒಂದಷ್ಟು ಡ್ರೆಸ್ಗಳನ್ನ ತಗೊಂಡ್ಬಂದಿದ್ದೀನಿ. ಅದು ಯಾವ ಫ್ಯಾಮಿಲಿ ಬಂದವರಾ ರವೆ ರೊಟ್ಟಿ ಆಗ್ತದಳೆ ನೋಡಿ. ನಮ್ಮ ಡ್ಯಾಡಿ ತಗೊಂಡಿದ್ದೀನಿ. ಇವತ್ತು ನಾನು ಸಂಜೆ 5:30ಗೆ ಲೈವ್ ಮಾಡಿದೆ. ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಮತಿ ನವೀನ ಕನ್ನಡ ಲಾಗ್ಸ್. ಇವತ್ತು ಬೆಳಿಗ್ಗೆನೇ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಶುಕ್ರವಾರ. ಲಾಗ್ ಬೆಳಿಗ್ಗೆನೇ ಬೇಗ ಎದ್ದಿದ್ದೀನಿ, ಕೆಲಸ ಶುರು ಮಾಡಿದ್ದೀನಿ. ಮಕ್ಕಳೆಲ್ಲ ಓದ್ಕೋತಿದ್ದಾರೆ. ಲಾಗ್ ಶುರು ಮಾಡೋಣ ಇವಾಗಲೇ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಏನೇನು ವಿಶೇಷತೆ ಏನು ಎತ್ತ ಅಂತ ವಿಡಿಯೋನ ನೋಡ್ತಾ ಇರಿ. ಅವಾಗ ನಿಮಗೆ ಗೊತ್ತಾಗ್ತದೆ ಏನಕ್ಕೆ ಇವತ್ತು ಶುಕ್ರವಾರ ಬೇಗನೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಹಂಗಂತ ಧನುರ್ಮಾಸದ ಪೂಜೆ ಮಾಡ್ತಿದ್ದೀನಾ? ಖಂಡಿತ ಇಲ್ಲ. ಹಾಗೆಯೇ ಸ್ಟಾರ್ಟ್ ಮಾಡಿದ್ದೀನಿ. ಬರೀ ವೆಲ್ಕಮ್ ಮಾಡಲಿಕ್ಕೆ ಅಷ್ಟೇ ಇವಾಗ ವಿಡಿಯೋ ಮಾಡ್ತಿದ್ದೀನಿ. ಆಮೇಲೆ ಸಿಗ್ತೀನಿ ನಿಮಗೆ. ಮಕ್ಕಳನ್ನೆಲ್ಲ ಸ್ಕೂಲು ಕಾಲೇಜಿಗೆ ಕಳಿಸಿ ಅವ್ರದ್ದೆಲ್ಲ ಕೆಲಸ ಮುಗಿಲಿ. ಮತ್ತು ಮನೆ ಕೆಲಸ ಆಗಬೇಕು. ಮನೇಲೇನು ಕೆಲಸ ಆಗಿಲ್ಲ ಇನ್ನೂ. ಎಲ್ಲ ಕೆಲಸ ಮುಗಿಸಿ ಆಮೇಲೆ ಸಿಗ್ತೀನಿ. ಓಕೆನಾ? ನೋಡಿ, ನಮ್ಮ ದೀಕ್ಷಾ ಓದ್ಕೋತಿದ್ದಾಳೆ. ಬೆಳಿಗ್ಗೆ ಬೇಗ ಎದ್ದರೆ ಎದ್ದೇಳಲ್ಲ ನಾನು ಅಂತಂದ್ಲು. ಯಾಕವ? ಏನು ಓದ್ಕೋತಾ ಇದೆಯಾ? ಮ್ಯಾಥ್ಸು ಟೆಸ್ಟ್ ಇದೆಯಾ? ಹೋಮ್ವರ್ಕ್ ಮಾಡ್ತಾಯಿದ್ಯಾ? ನೋಡಿ, ನೀನೆಲ್ಲ ರಜೆ ಇತ್ತು ಕ್ರಿಸ್ಮಸ್ಗೆ ಮಾಡ್ಕೊಳ್ಳೆ. ನೀನೆಲ್ಲ ಓದೋದಲ್ಲ ಬೆಳಿಗ್ಗೆ ಸಂಜೆವರೆಗೆ? ಮ್ಯಾಥ್ಸು ಬೆಳಿಗ್ಗೆ ಎಪ್ಸದ್ನ ಬೇಗ ಏನಾದರೂ ಇದ್ದರೆ ಓದ್ಕೊಳ್ಳೋ ಇದ್ದಾಳಪ್ಪ ಅಂದರೆ ಏನಂದೆ? ಏನಿಲ್ಲ, ಆರಾಮಾಗಿ ಮಲಗಿರ್ತೀನಿ ಅಂದ್ಲು. ಇವಾಗ ಇದ್ದ ಹರಿಬರಿಲಿ ಮಾಡ್ಕೋತಾವಳೆ. ಮಾಡು. ನಾನು ತಿಂಡಿ ರೆಡಿ ಮಾಡೋಕ್ಕೆ ಹೋಗ್ತೀನಿ. ಓಕೆ, ಬೇಗ ಬಾ ನೀನು. ನೋಡಿ, ಊರಿಂದ ತಗೊಬಂದಿರೋ ಬಾಳೆಗೊನೆನೇ ತಾನೇ ಇದು. ಎಷ್ಟು ಚೆನ್ನಾಗೈತೆ ಅಂತ. ಆದರೆ ತಿನ್ನೋರ ಸಂಖ್ಯೆ ಮಾತ್ರ ಕಮ್ಮಿ ಇದೆ. ನೋಡೋಣ ಇದನ್ನು ತಿನ್ನೋಂಥ ವ್ಯಕ್ತಿಗಳು ನಮ್ಮ ಮನೆಗೆ ಬರ್ತಾರಾ ಏನು ಅಂತ ವೆಯ್ಟ್ ಮಾಡೋಣ. ಇನ್ನು ಹಣ್ಣಾಗಿಲ್ಲ. ಹಣ್ಣಾಗಕ್ಕೆ ಒಂದು 2-3 ಡೇಸ್ ಬೇಕು. 2-3 ದಿನ ಆದಮೇಲೆ ಹಣ್ಣಾಗುತ್ತೆ. ಈಗ ಸದ್ಯಕ್ಕೆ ನಾನು ನನ್ನ ಕೆಲಸಕ್ಕೆ ಹೋಗಲಿಲ್ಲ ಅಂದರೆ ದೀಕ್ಷಾನೇ ಕಿರ್ಚ್ಕೊಬಿಡ್ತಾಳಲ್ವ ದೀಕ್ಷಾ? ಅಮ್ಮ ಟೈಮ್ ಆಗುತ್ತೆ ಕಾಲೇಜಿಗೆ, ಪ್ಲೀಸ್ ಬೇಗ ಹೋಗಿ ಅಂತ. ಬಾಯ್, ಹುಷಾರು. ಕೆಳಗಡೆ ಇರಲಿ ಅಷ್ಟೇ. ಬಾಯ್, ಹುಷಾರು. ಬೆಳಕಿನ್ನೂ ಕಮ್ಮಿ. ಸರಿ. ನೋಡಿ, ನಮ್ಮ ದೀಪ್ತಿ ಹೊರಡ್ತಾ ಇದ್ದಾಳೆ. ಚಳಿ ಆದರೂ ಏನೂ ಮಾಡೋಕ್ಕಾಗಲ್ಲ, ಪಾಪ ಅಲ್ವಾ? ಟ್ಯೂಷನಿಗೆ ಹೊರಡ್ತಾ ಇದೆ ಮಗು. ಬನ್ನಿ ನಾವು ನಮ್ಮ ಕೆಲಸ ಮಾಡೋಣ. ನನ್ನ ತುಳಸಿ ಗಿಡ ಇಷ್ಟು ಉದ್ದಾಗ್ಬಿಟ್ಟಿದೆ ಅಲ್ವಾ? ಆದರೂ ಚಳಿಗೆ ಅದು ಸ್ವಲ್ಪ ಒಣಗ್ದಂಗೆ ಆಗ್ಬಿಟ್ಟೈತೆ. ಅದೇ ಬೇಜಾರು ನನಗೆ. ನೋಡ್ಕೊಳ್ಳೋಣ ನೆಕ್ಸ್ಟು. ಬನ್ನಿ, ನೆಕ್ಸ್ಟ್ ನನ್ನ ಮುಂದಿನ ಕೆಲಸಗಳು ಏನೇನು ಅಂತ ನೋಡುವ ಇವಾಗ. ಆಯಿತಾ? ರೆಡಿನಾ? ನೋಡಿ, ಸಹಾರಾದಲ್ಲಿ ತಗೊಂಡಿರೋದ ಟಾಪ್ ಅಲ್ಲವ? ಸಹಾರ ಅಂತೀನಿ. ಏನು? ದಿ ಇಂಡಿಯನ್ ಆರ್ಟಿಸನ್ಸ್ ಆರ್ಟ್ ಅಲ್ಲಿ ತೊಗೊಂಡಿರೋದು. ಏನು ತಿಂಡಿ? ನಿಮ್ಮಮ್ಮ ಏನು ಮಾಡೋರು ಇವತ್ತು? ಹೆಂಗೈತೆ? ಏನೋ ಬೇರೆ ಥರ ಅನ್ನಿಸ್ತೈತಾ? ನಾನೇ ಕೇಳ್ಬಿಡ್ತಾಯಿದ್ದೀನಿ. ನೀನು ಹೇಳೋಕ್ಕೆ ಮುಂಚೆ ಏನು ಅನ್ನಿಸ್ತೈತೆ? ಮೊದಲು ಪುಳಿಯೋಗರೆ ಕಾಳು ಥರ ಸಿಗೋದು ಮಧ್ಯ. ಇವಾಗ ಏನಿಲ್ಲ, ನೀಟಾಗಿ ಬ್ಲೆಂಡ್ ಆದಂಗೆ ಆಯ್ತಾ? ಅದಕ್ಕೂ ಒಂದು ಸೀಕ್ರೆಟಾಗಿ ಏನೋ ಕಂಡುಹಿಡಿದಿದ್ದೆ. ವಾಸ್ಕೊಡಿಗೊಂಬತ್ತರ ಏನೇನಾರು ಕಂಡುಹಿಡಿದಿರ್ತೀನಲ್ಲ ಹಂಗೆ. ಅದು ಏನು ಎತ್ತ ಅಂದ್ಬಿಟ್ಟು ಅವ್ರಿಗೆ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ. ಇವತ್ತು ಹೇಳೋಕ್ಕೆ ಟೈಮ್ ಇಲ್ಲ. ಇವತ್ತು ನಾನು ಹೊರಗಡೆ ಹೋಗ್ತಾಯಿದ್ದೀನಿ. ಈಗ ಹೇಳೋಲ್ಲ, ಬಂದಮೇಲೆ ಹೇಳ್ತೀನಿ. ಇಲ್ಲ, ನಾನು ಲಾಗ್ ನೋಡ್ಕೊ. ನೀನು ಬರೋಷ್ಟೊತ್ತಿಗೆ ವಾಪಸ್ ಬಂದುಬಿಟ್ಟಿರ್ತೀನಿ. ಆಲ್ರೆಡಿ ನಿನಗೂ ಟೈಮ್ ಆಗೈತೆ. ತಿಂತಾಯಿರೋ. ಹೆಂಗೈತೆ ಪ್ರೆಷರು ಎಕ್ಸಾಮ್ಸ್ದು? ಪೋಸ್ಟ್ಪೋನ್ ಆಯ್ತು ಎಕ್ಸಾಮು. ಮುಗ್ದೋಗಿದ್ರೆ ಸರಿ ಹೋಗೋದು. ಹೌದಾ? ಎಲ್ಲ ಟೈಮ್ ಬೇಕು ಓದೋದಕ್ಕೆ ಅಂತಾರೆ. ಮುಗಿದ್ಬಿಟ್ಟು ಆರಾಮಾಗಿರ್ಬೋದು. ಮೊದಲಿದ್ದ ಟೈಮ್ ಟೇಬಲ್ ಆದರೆ 2 ವಾರ ರಜೆ ಸಿಗೋದು ನೆಕ್ಸ್ಟ್ ಸೆಮ್ಗೆ. 4 ದಿನ ನೋಡಿ, 4 ದಿನ ರಜೆ ಕೊಡ್ತಾರಂತೆ. ಎಷ್ಟು ಪ್ರೆಷರಲ್ಲಿ ಕೆಲಸ ಓದ್ತಾ ಇರ್ತಾರೆ ಮಕ್ಕಳು, ಕೆಲಸ ಮಾಡ್ತಾ ಇರ್ತಾರೆ ಅಂತಿದ್ದೆ. ಸಿಕ್ಕಾಪಟ್ಟೆ ಪ್ರೆಷರ್ ತೊಗೊಂಬಿಟ್ಟಾಳೆ. ನೆನೆ ನನ್ನ ಕೆಲವು ಸ್ವಲ್ಪ ಬೇರೆ ಬೈಸ್ಕೊಂಡು ಅಲ್ವಾ ದೀಕ್ಷಾ? ಗಿಫ್ಟು ರಜೆ ಇದ್ದ ದಿನ ಏನು ಹೇಳು? ಅಮ್ಮನ ಕೈಲಿ ಬೈಸ್ಕೊಳ್ಳೋದು. ಯಾವಾಗಲೂ ಪುಸ್ತಕದ ಹತ್ರ ಕೂತಿರ್ತಾಳೆ. ಏನು ಮಾಡ್ಕೊಳಕ್ಕೆ ಎಲ್ಲಿ ಬಿಡಕ್ಕೆ ಬರೋದಿಲ್ಲ ಅಂತ ಬೈದಾಕ್ಬಿಟ್ಟೆ. ಸಾರಿ, ಪರವಾಗಿಲ್ವಾ? ಸರಿ, ತಿಂಡಿ ತಿಂದ್ಬಿಟ್ಟು ಬೇಗ ರೆಡಿ ಆಗು. ಇನ್ನೇನು ಟೈಮ್ ಆಯಿತು ನೋಡಿ. 8:15ಗೆ ಅವ್ರಿಗೆ ವೆಹಿಕಲ್ ಬರುತ್ತೆ. 8:15, 8:20ಕ್ಕೆಲ್ಲ ಬಂದುಬಿಡುತ್ತೆ. ತಿನ್ನ ಮಗ. ಓಕೆ, ಬಾಯ್ ಹೇಳ್ಬಿಡು ನನ್ನ ವ್ಯೂವರ್ಸ್ಗೆ. ಬಾಯ್. ಹಂಗೆ ಅವಳಿಗೂ ಆಲ್ ದ ಬೆಸ್ಟ್ ಹೇಳ್ಬಿಡಿ ಎಕ್ಸಾಮ್ಸ್ಗೆ. ಆಲ್ರೆಡಿ ಸ್ಟಾರ್ಟ್ ಆಗೈತೆ ಇಂಟರ್ನಲ್ಸ್ ನಿನಗೆ.
ಅವಳಿಗೆ ಇನ್ನೂ ಜನವರಿಯಿಂದ ಸ್ಟಾರ್ಟ್. ನೀನು ಹಳೆ ವರ್ಷ ಮುಗಿತೈತೆ, ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಇನ್ನೊಂದು ವಾರನೂ ಇಲ್ಲ, ಇನ್ನೊಂದು 6 ದಿನ ಏನೋ. ಇವತ್ತಿಗೆ 8 ದಿನಕ್ಕೆ 2ನೇ ತಾರೀಕಿನ. ಹೌದು. ಸರಿ ಮಗ, ಬಾಯ್ ಬಾಯ್ ಬಾಯ್. ದೀಕ್ಷಾ ಇಸ್ ಗೋಯಿಂಗ್. ಹಿಂಗೆ ಒಬ್ಬರ ಆದಮೇಲೆ ಒಬ್ರು ಕಳಿಸ್ತಾ ಇರೋದೇನೆ ಮನೆಯಿಂದ. ಆಮೇಲೆ ನಮ್ಮ ಕೆಲಸ ನಾವು ಮಾಡೋದು. ಮನೆಯಿಂದ ನಾನು ಕೆಲಸ ಮಾಡ್ಕೋತೀನಿ. ಅವ್ರು ದೀಪೋ, ಆರ್ ಯು ರೆಡಿ? ಜ್ವರ ಬಂದೈತಾ? ಮೈಕೈ ಎಲ್ಲ ನೋವು ಬಂದ್ಬಿಟ್ಟಿದೆ ನಮ್ಮ ದೀಪ್ತಿಗೆ. ಏನಕ್ಕೆ ಅಂತಂದರೆ ನೋಡಿ, ಸೋಫಾ ಮೇಲೆ ಕಾಲಿಡಬೇಡ ಅಂತೀನಿ ಅಂದರೂ ಇಡ್ತಾಳೆ. ನೀನೆಲ್ಲ ಸ್ಪೋರ್ಟ್ಸ್ಗೆ ಹೋಗ್ಬಿಟ್ಟು ಮಗುಗೆ ಜ್ವರ ಬಂದೈತಾ, ಮೈಕೈ ಎಲ್ಲ ನೋವು ಜಾಸ್ತಿಯಾಗಿ ರಜೆ ಹಾಕ್ಬೇಕು ಮಗ. ರಜೆ ಹಾಕಲ್ವಾ? ನಿಮ್ಮ ಮ್ಯಾಮ್ ಮೊದಲೇ ಹಾಕಿರಲ್ಲ, ಅಟೆಂಡೆನ್ಸ್ ಶಾರ್ಟೇಜ್ ಐತೆ ಅಂತ. ನಿನಗಲ್ಲ, ಬೇರೆಯವ್ರಿಗೆ ಹಾಕಿದ್ರು. ಗಮನ ಹರಿಸಿ ಪೋಷಕರೇ ಅಂತ ಮಾತಾಡು. ನನ್ನ ವ್ಯೂವರ್ಸ್ ನೀನು ನೋಡ್ತಿದ್ದಾರಲ್ಲ. ಅಯ್ಯೋ, ಸಂಡೇ ಡ್ಯಾನ್ಸ್ ಐತೆ ನಮ್ದು. ಈಗ ಆಯ್ತು, ಪ್ರಾಕ್ಟೀಸ್ ಮಾಡಬೇಕು. 10th ಮಗಳು, ಸ್ಪೋರ್ಟ್ಸು, ಡ್ಯಾನ್ಸು. ಶೂ ಹಾಕೊಡಿ ನೋಡಿ, ಶೂ ಹಾಕ್ಕೊಡ್ಬೇಕಂತ ನಾನು ಹಾಕ್ತಿಲ್ವಪ್ಪ. ಆಯ್ತಲ್ಲ, ಸರಿ ಬಾಯ್ ಹೇಳ್ಬಿಡು ಎಲ್ರಿಗೂ. ನಾವು ಸೋತಿದ್ವಮ್ಮ. ಸೋತು ಗೆದ್ದಿರುವೆ ಅಂತ. RCB ಹುಡುಗಿರು 2ನೇ ಸತಿ ಪ್ರೈಸ್ ಗೆದ್ದಂಗೆ ಖುಷಿ ಐತೈತೆ. ಹೌದಾ? ಹೌದು. ಸರಿ ಮಗ, ಸರಿ ಬಾಯ್ ಹೇಳ್ಬಿಡೋರ್ಗೆಲ್ಲ. ಬಾಯ್, ಹ್ಯಾವ್ ಎ ನೈಸ್ ಡೇ. ಬಾಯ್ 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 ಬಾಯ್. ಇನ್ನು ಮಕ್ಕಳೆಲ್ಲ ಕಳಿಸಿ ಮನೆ ಕೆಲಸ ಎಲ್ಲ ಮಾಡಿ ದೇವ್ರ ಪೂಜೆನೂ ಆಯಿತು. ಇದು ನಮ್ಮ ಹೊಸ್ಲಿನ ರಂಗೋಲಿ. ಇರೋ ಪುಟ್ಟ ಹೊಸ್ತಲ್ಲಿ ಸಿಂಪಲ್ಲಾಗಿ ರಂಗೋಲಿ ಬಿಟ್ಕೊಂಡಿದ್ದೀನಿ. ಅದಾದಮೇಲೆ ತುಳಸಿ ಪೂಜೆ. ಇದೆಲ್ಲ ಆಗಿಬಿಟ್ರೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ? ಬನ್ನಿ ನಮ್ಮ ದೇವ್ರ ಮನೆ ಅಲಂಕಾರ ಮತ್ತು ಪೂಜೆ ಎರಡೂ ನೋಡಿರೋಂತೆ. ಇವತ್ತು ನೈವೇದ್ಯಕ್ಕೆ ವಿಶೇಷವಾಗಿ ಇಟ್ಟಿದ್ದೀನಿ. ಏನಂತಂದರೆ, ನಮ್ಮ ತೋಟದಲ್ಲಿ ಬೆಳೆದಿರೋ ಅಡಿಕೆ ಮತ್ತು ಅದರಿಂದ ಬಂದಿರೋ ಒಂದಿಷ್ಟು ದುಡ್ಡನ್ನು ಇಟ್ಟಿದ್ದೀನಿ. ನಾನು ದೇವ್ರದ್ದು ಭಕ್ತಿಗೀತೆಗಳು ಹಾಕ್ಕೊಂಡೆ ಯಾವಾಗಲೂ ಪೂಜೆ ಮಾಡೋದು. ನೋಡಿ, ಅಲ್ಲಿ ಸ್ವಲ್ಪ ಅಮೌಂಟು ನಾವು ಫಸ್ಟ್ ಅಡಿಕೆ ಬಿಡಿಸಿದ್ವಲ್ಲ, ಅದರದ್ದು ಅಮೌಂಟ್ ಬಂದಿತ್ತು. ಅದನ್ನು ದೇವ್ರ ಪೂಜೆಗೆ ಇಟ್ಟು ನೈವೇದ್ಯಕ್ಕೆ ಹಣ್ಣು ಮತ್ತು ವೀಳ್ಯದೆಲೆ ಎಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ. ತುಂಬ ಖುಷಿಯಾಯಿತು. ಪ್ರಥಮ ಫಲದ ಪ್ರಥಮ ದುಡ್ಡು ನಮಗೆ. ನಾವು ಕಷ್ಟಪಟ್ಟು ತಗೊಂಡಿರೋಂಥ ಗದ್ದೆನಲ್ಲಿ, ನಾವು ಒಂದಷ್ಟು ಇನ್ವೆಸ್ಟ್ ಮಾಡಿರೋ ಗದ್ದೆನಲ್ಲಿ ಫಸ್ಟ್ ಟೈಮ್ ನಮಗೆ ಇಷ್ಟು ಅಮೌಂಟ್ ಅಂತ ಬಂದಿರೋದು. ತುಂಬ ಖುಷಿಯಾಯಿತು. ಅದಕ್ಕೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಅದರಲ್ಲಿ ಒಂದು 500 ರೂಪಾಯಿನ ದೇವರ ಉಂಡಿಗೆ ಹಾಕಿದ್ದೀನಿ. ಹೀಗೆ ಅದು ಭದ್ರವಾಗಿರಲಿ ಅಂದ್ಬಿಟ್ಟು ಒಂದು ನೆನಪಿಗೆ ಉಂಡಿನಲ್ಲಿ 500 ರೂಪಾಯಿ ಇದೆ ಅಂತ ಮನೆಯವ್ರು ಕೊಟ್ಟಿದ್ದರು. ಇಟ್ಟು ಪೂಜೆ ಮಾಡಿ, ನೀನೇ ಫಸ್ಟ್ ದುಡ್ಡು ಇಟ್ಕೊ ಅಂತ ಕೊಟ್ಟಿದ್ದಾರೆ. ಬಟ್ ಖಂಡಿತ ನನಗೆ ಬೇಡ, ಅವ್ರಿಗೆ ಅವಶ್ಯಕತೆ ಇದ್ದಾಗ ಕೊಟ್ಬಿಡೋಣ ಅಂದ್ಬಿಟ್ಟು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸಿ ಈಗ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ನಮಸ್ತೆ ಎಲ್ರಿಗೂ, ಮರಳಿ ಸ್ವಾಗತ. ನೀವೆಲ್ಲರಿಗೂ ಪೂಜೆ ಎಲ್ಲ ನೋಡಿದೆ ಅಲ್ವಾ? ಹೇಗೆ ಅನ್ನಿಸ್ತು? ನನಗಂತೂ ತುಂಬ ಖುಷಿ ಆಯಿತು. ಶುಕ್ರವಾರದ ಪೂಜೆ ಈ ಥರ ನೀಟಾಗಿ ಚೆಂದ ಆಗಿಬಿಟ್ರೆ ತುಂಬಾ ಸಂತೋಷ ಅನಿಸುತ್ತೆ. ಅದ್ರ ಜೊತೆಗೆ ಇವತ್ತೊಂಥರ ವಿಶೇಷ. ಯಾಕಂದರೆ ನಾವು ಕಷ್ಟಪಟ್ಟು ದುಡಿದ ಜಮೀನಿನ ದುಡ್ಡನ್ನು ಇಟ್ಟು ಎಷ್ಟು ಬಂತು ಅಷ್ಟನ್ನು ಇಟ್ಟು ಪೂಜೆ ಮಾಡಿದ್ದು ಒಂಥರ ಖುಷಿ ಅನ್ನಿಸ್ತು. ಇವಾಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ನೋಡಿ, ನಾನು ರೆಡಿ ಆಗಿದ್ದೀನಿ. ನನ್ನ ಡ್ರೆಸ್ ಹೇಗಿದೆ ಫುಲ್ ತೋರಿಸ್ತೀನಿ ಡ್ರೆಸ್ನ. ಇದನ್ನು ಎಲ್ಲಿ ತಗೊಂಡೆ ಏನು ಎತ್ತ ಆಮೇಲೆ ಹೇಳ್ತಾ ಹೋಗ್ತೀನಿ ನಿಮಗೆ. ಈಗ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ, ಹೋಗೋಣ. ನಿಮಗೆ ತಮ್ಲೈನ್ ನೋಡಿದ್ರೆ ಆ್ಯಕ್ಚುಲಿ ಗೊತ್ತಾಗಿರ್ತದೆ ನಾನು ಇವತ್ತು ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಅಂತ. ಚಾಮುಂಡೇಶ್ವರಿ ಅಮ್ಮನವ್ರನ್ನ ಭೇಟಿಯಾಗಿ ಅವ್ರಿಗೊಂದಷ್ಟು ಥ್ಯಾಂಕ್ಸ್ ಹೇಳಬೇಕು, ಒಂದಷ್ಟು ಅಪೀಲ್ ಹಾಕೋದಿದೆ. ಯಾಕಂದರೆ ಈಗ ವರ್ಷದ ಕೊನೆಗೆ ಬಂದಿದ್ದೀವಲ್ವ, ಒಂದ್ಸಲ ವಿಸಿಟ್ ಮಾಡಿ ಬಂದ್ಬಿಡೋಣ. ಹೋಗಿ ಮಾತಾಡಿಸಿ ನೋಡಿ ಮಾತಾಡಿ ಮನಸ್ಸಲ್ಲಿರೋದೆಲ್ಲ ಹೇಳ್ಕೊಬೇಕಲ್ವಾ? ಅದಕ್ಕೆ ಹೋಗಿ ಬರೋಣ ಅಂತ ಹೋಗ್ತಿದ್ದೀನಿ. ಇನ್ನು ಹೋಗ್ತಾ ಮಾತಾಡ್ತೀನಿ, ಎಷ್ಟಾಗುತ್ತೆ ಅಷ್ಟು ಖಂಡಿತ ಹೋಗ್ತಾ ವಿಡಿಯೋ ಮಾಡ್ಕೊತೀನಿ. ಅದ್ರ ಜೊತೆಗೆ ಇವತ್ತಿನ ನನ್ನ ಈ ಡ್ರೆಸ್ ಕೂಡ ನೋಡಿರುತ್ತೆ. ಬನ್ನಿ. ಇದು ಆ್ಯಕ್ಚುಲಿ ನನ್ನ ಡ್ರೆಸ್ಸು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕಾಟನ್ ಪೀಸು. ಹೇಗಿದೆ ಅಂತ ನೀವು ಕಮೆಂಟ್ ಮಾಡಬೇಕು. ಇದು ಸಂಪೂರ್ಣವಾಗಿ ಒಂದು ಫೋಟೋನ ನಾನು ಆಮೇಲೆ ನಿಮ್ಮ ಮಕ್ಕಳು ಬಂದಮೇಲೆ ತೆಗೆಸ್ಬಿಟ್ಟು ಹಾಕಿರ್ತೀನಿ. ಇವಾಗ ಸ್ವಲ್ಪ ಹೋಗೋ ಹರಿಬರಿಲಿ ಸ್ವಲ್ಪ ಕಮ್ಮಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇದಿಷ್ಟೇ ಡ್ರೆಸ್ ಮಾತ್ರ ಅಲ್ಲ, ನಾನು ಮಿನಿ ಬಜಾರಿಂದ ಇನ್ನೂ ಸುಮಾರು ತೊಗೊಂಡು ಬಂದಿದ್ದೀನಿ. ಆಯಿತಾ? ಉಲ್ಟಾ ಕಾಣಿಸ್ತಿದೆ ಕಾಣಿಸುತ್ತೆ. ಮಿನಿ ಬಜಾರಿಂದ ಇನ್ನೂ ಒಂದಷ್ಟು ಡ್ರೆಸ್ಗಳನ್ನ ತೊಗೊಬಂದಿದ್ದೀನಿ. ಅದು ಯಾವುದು ಏನು ಅಂತ ನಾನು ಮನೆಗೆ ಬಂದ ಮೇಲೆ ವಿಡಿಯೋ ಮಾಡ್ತೀನಿ. ಅವಾಗ ಸಿಗೋಣ. ಈಗ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನ ನೋಡಿಕೊಂಡು ದೇವ್ರನ್ನ ನೋಡಿಕೊಂಡು ಬರೋಣ. ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡ್ಕೋತೀನಿ. ಅಲ್ಲಿ ಬಂದಮೇಲೆ ಮತ್ತೆ ನಿಮಗೆ ನೇರ ಭೇಟಿ ಹಾಕ್ತೀನಿ. ಓಕೆನಾ? ಮನೆಯಿಂದ ನಾನು ಬಸ್ಸಿಗೆ ಹೊರಟೆ. ಸಿಟಿ ಸ್ಟ್ಯಾಂಡಿಗೆ ಹೋಗಿನೇ ಬೆಟ್ಟಕ್ಕೆ ಹೋಗಬೇಕಾಗಿರೋದು. ನಮ್ಮ ಮನೆ ಸ್ಟ್ಯಾಂಡಿಂದ ಬಸ್ಸಿಗತ್ತು ಹೋಗಿ ಅಲ್ಲಿ ಹೋದ್ಮೇಲೆ ತಕ್ಷಣವೇ ಬೆಟ್ಟಕ್ಕೆ ಬಸ್ ಬಂತು. ಸ್ವಲ್ಪ ಲೇಟಾಗಿ ಒಂದು 1/2 ಅವರ್ ಮುಂಚೆ ಬಂದಿತ್ತಂತೆ ಬಸ್ ಬಂತು. ನನಗೂ ಸೀಟ್ ಸಿಕ್ತು. ಬಹಳ ಖುಷಿ ಆಯಿತು. ಸೀಟ್ ಸಿಕ್ಬಿಟ್ರೆ ಬೆಟ್ಟಕ್ಕೆ ಹೋಗೋ ತುಂಬ ಖುಷಿ.
ಅದಾದಮೇಲೆ ನೋಡಿ ಇಲ್ಲಿ ವಸ್ತು ಪ್ರದರ್ಶನದ ಪಾರ್ಕಿಂಗ್ ಗ್ರೌಂಡ್ ಇದೆಯಲ್ಲ, ಅಲ್ಲಿ ಸಿಕ್ಕಾಬಟ್ಟೆ ವೆಹಿಕಲ್ಸು. ಇವಾಗೆಲ್ಲ ಇಯರ್ ಎಂಡಿಂಗು, ವೀಕೆಂಡ್ ಎಲ್ಲ ಸಿಕ್ಕಾಬಟ್ಟೆ ರಶ್ ಇತ್ತು. ಇನ್ನು ಇದು ಆರ್ಗೇಟ್ ಸರ್ಕಲ್ಲು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಯಾವುದೋ ಒಂದು ಫಾರಿನ್ ರೋಡ್ ಏನೋ ಅನ್ನೋಷ್ಟು ಚೆನ್ನಾಗಿತ್ತು. ಅದಕ್ಕೆ ಒಂದು ಗ್ಲಿಮ್ಸ್ ಇರಲಿ ಅಂದ್ಬಿಟ್ಟು ತೊಗೊಂಡೆ. ಇದನ್ನೆಲ್ಲ ನೋಡ್ಕೊತಾ ಬರೋಷ್ಟೊತ್ತಿಗೆ ಇನ್ನೇನು ನಾವು ನಮ್ಮ ಬೆಟ್ಟದ ರೋಡ್ಗೆ ತಲುಪೇ ಬಿಟ್ವಿ. ಆ್ಯಕ್ಚುಲಿ ಒಬ್ಬಳೇ ಹೋಗಿದ್ದೆ, ಏನಕ್ಕಂದರೆ ಮನೇಲಿ ಎಲ್ಲರೂ ಬ್ಯುಸಿ ಇರ್ತಾರೆ. ಅವ್ರಿಗೆ ಅವ್ರವ್ರದ್ದೇ ಕೆಲಸಗಳು, ಮಕ್ಕಳಿಗೆ ಸ್ಕೂಲು ಕಾಲೇಜು, ಅವ್ರು ಯಾರಿಗೂ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅವರ ಎಲ್ಲ ಕೆಲಸ ಮುಗಿಸಿ ನಾನು ಹೋಗಿದ್ದೆ. ಸ್ವಲ್ಪ ಲೇಟ್ ಆಗಿತ್ತು, ಲೇಟ್ ಆದರೂ ಪರವಾಗಿಲ್ಲ, ಒಂದು ಸಾರಿ ದೇವ್ರನ್ನ ನೋಡಿ ಬಂದ್ಬಿಡೋಣ ಅಂತ ಹೋಗಿದ್ದೆ. ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ಹೋಗಿದ್ದೆ. ತುಂಬಾ ರಶ್ಶು. ಡಿಸೆಂಬರ್ ತಿಂಗಳಲ್ಲಿ, ಇಯರ್ ಎಂಡಿಂಗಲ್ಲಿ, ವೀಕೆಂಡಲ್ಲಿ ಹೋಗುವಾಗ ಸ್ವಲ್ಪ ಎಲ್ಲರೂ ಕೇರ್ಫುಲ್ಲಾಗಿರಿ, ಸಖತ್ ರಶ್ ಇರುತ್ತೆ. ನಾನಂತೂ ಬ್ರೇಕ್ಫಾಸ್ಟು ಮಾಡಿರಲಿಲ್ಲ, ಹಾಗೆ ಹೋಗಿದ್ದೆ. ತುಂಬ ಬೇಜಾರಿತ್ತು. ಲಾಸ್ಟ್ ಇಯರ್ ಅದೇ ಥರ ಹೋಗಿ 10 ಗಂಟೆಗೆ ಹೋಗಿ ಸಂಜೆ 6 ಗಂಟೆಗೆ ಬಂದಿದ್ವಿ ನಾನು ದೀಪ್ತಿನೋ. ಈ ಸಲ ಹಂಗೆ ಮಾಡ್ಕೋಬಾರ್ದು ಅಂದ್ಕೊಂಡೆ, ಬಟ್ ಅದೇ ರೀತಿಯೇ ಆಯಿತು, ಪರವಾಗಿಲ್ಲ. ಕ್ಯೂ ಎಷ್ಟಿತ್ತು ಅಂತೀರ, ಇಲ್ಲಿ 200 ರೂಪೀಸ್ ಮಾಡಿದರೆ ಟಿಕೆಟು. ಫಸ್ಟ್ 100 ರೂಪೀಸ್ ಇತ್ತಲ್ಲ, ಅದನ್ನು ಈಗ 200 ರೂಪಾಯಿ ಮಾಡಿದ್ದಾರೆ. 200 ರೂಪಾಯಿ ಕ್ಯೂವೇನೆ ಇಲ್ಲಿವರೆಗೂ ಇತ್ತು. ನಾನೇನಿಲ್ಲಿ ವಿಡಿಯೋ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿವರೆಗೂ 200 ರೂಪಾಯಿದು ಕ್ಯೂ ಇದ್ದಿದ್ದು. ಅದಾದಮೇಲೆ 30 ರೂಪಾಯಿನ 50 ರೂಪಾಯಿ ಮಾಡಿದ್ದಾರೆ. ಗೊತ್ತಾಯ್ತಾ? ಎಲ್ಲನೂ ಜಾಸ್ತಿ ಮಾಡಿದ್ದಾರೆ, ಜನ ಜಾಸ್ತಿ ಬರ್ತಾರೆ ಅಂತ ಸ್ವಲ್ಪ ಅಡ್ವಾಂಟೇಜ್ ತೊಗೋತಿದ್ದಾರಾ ಅಂತ ನನಗನ್ಸುತ್ತೆ. ಬಟ್ ಇಲ್ಲಿ ಏನು ಮಾಡೋಕ್ಕಾಗಲ್ಲ ನೋಡಿ. ಟಿಕೆಟ್ ಕೌಂಟ್ರಲ್ಲಿ 100 200 ಆಗಿದೆ, 30 50 ರೂಪೀಸ್ ಆಗಿದೆ. ಆದರೂ ಇನ್ನೇನು ಮಾಡೋದು, ನಾನು ಒಂದು 50 ರೂಪೀಸ್ದು ಟಿಕೆಟ್ ತೊಗೊಂಡು ಬ್ರೇಕ್ಫಾಸ್ಟ್ ಆಗಿರಲಿಲ್ವಲ್ಲ, ಒಂದು ಚುರುಮುರಿ ತೊಗೊಂಡೆ. ಚುರುಮುರಿ ತಿಂದು ಮುಗಿಸಿ ಆಮೇಲೆ ಕ್ಯೂಗೆ ಹೋಗೋಣ ಅಂತ ಗೊತ್ತಿತ್ತು. ಹೆಂಗಿದ್ರೆ ಇವತ್ತು ಲೇಟ್ ಆಗೇ ಆಗುತ್ತೆ ಅಂದ್ಬಿಟ್ಟು ಆಮೇಲೆ ಬಂದು ಕ್ಯೂನಲ್ಲಿ ನಿಂತೆ. ನೋಡಿ ಎಷ್ಟು ಜನ ಇದ್ದಾರೆ ಅಲ್ವಾ. ನನಗಂತೂ ಭಯನೇ ಆಗ್ತಿತ್ತು, ಎಷ್ಟೊತ್ತಿಗಪ್ಪ ಮುಗಿಸೋದು, ಯಾವಾಗ ಹೋಗೋದು ಅಂತ. ಬಟ್ ಪರವಾಗಿಲ್ಲ, ಸ್ವಲ್ಪ ಒಂದು ಅರ್ಧ ಗಂಟೆ ಆದಮೇಲೆ ಸ್ವಲ್ಪ ಬೇಗ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವಾಗ ಹೋದ್ವಿ. ಇನ್ನು ನನಗಂತೂ ಯೋಚನೆ ಆಗಿತ್ತು, ಎಷ್ಟೊತ್ತಿಗೆ ಮುಗಿಸಿ ಎಷ್ಟೊತ್ತಿಗೆ ಹೋಗ್ತೀನೋ. ಬೆಳಿಗ್ಗೆಯಿಂದ ಕೆಲಸ ಮಾಡಿರ್ತಿಲ್ವ, ಒಂಥರ ಸ್ಟ್ರೈನ್ ಇರ್ತದೆ, ಮತ್ತೆ ಕ್ಯೂನಲ್ಲಿ ನಿಂತ್ಕೊಳ್ಳೋದು ಸ್ವಲ್ಪ ಕಷ್ಟ. ಇನ್ನು ಇಲ್ಲ ಅಜ್ಜಿ ಇವರೊಬ್ಬರು ಹಾವೇರಿಯಿಂದ ಬಂದಿದ್ರಂತೆ, ಇವ್ರನ್ನ ಮಾತಾಡಿಸ್ತಾ ಇದ್ದೆ. ಬನ್ನಿ ಮಾತಾಡ್ಸೋಣ ಅಜ್ಜಿನ. ಹಾವೇರಿಂದ ಯಾರ ಜೊತೆ ಬಂದಿದ್ದೀರಾ? ಬಸ್ಸಲ್ಲ, ಜೊತೆಲಿ ಫ್ಯಾಮಿಲಿ ಬಂದವರಾ? ಎಲ್ಲ ಬಂದವ್ರೆ. ವಾಪಸ್ ಹೋಗ್ಬೇಕು ಇವಾಗ, ಬೇರೆ ಕಡೆ ಹೋಗ್ತೀರಾ? ಹಾಂ, ಅರಮನೆ ನೋಡ್ಕೊಂಡು ಹೋಗ್ತೀರಾ? ಅರಮನೆ ಐತೆ, ಝೂ ಐತೆ, ವಸ್ತು ಪ್ರದರ್ಶನ. ಹೌದಾ? ಅದಕ್ಕೆ ಬಸ್ಸೇ ಬರೋಕ್ಕಾಗ್ತಿರ್ಲಿಲ್ಲ. ಇವಾಗ ವಾಯ್ಸ್ ಕೇಳಿಸ್ಕೊಂಡ್ರಲ್ಲ, ಅವರು ನನ್ನ ಸಬ್ಸ್ಕ್ರೈಬರ್. ಆ್ಯಕ್ಚುಲಿ ಅವ್ರು ಹೇಳ್ತಾಯಿದ್ರು ಅಲ್ಲಿ ಬ್ಲಾಸ್ಟ್ ಆಗಿದೆ, ಹೀಲಿಯಂ ಬ್ಲಾಸ್ಟ್ ಆಗಿ ಬಲೂನ್ದು ಒಬ್ಬರು ತೀರೋಗಿದ್ದಾರೆ, ಅದಕ್ಕೆ ಅಲ್ಲಿ ಬಿಡ್ತಾ ಇಲ್ಲ ಅಂತ ಹೇಳಿದರು. ಅದಕ್ಕೆ ಸ್ವಲ್ಪ ಟ್ರಾಫಿಕ್ ಜಾಮ್ ಇತ್ತು. ಇನ್ನು ಇದು ಉತ್ಸವ ಮೂರ್ತಿ, ಗರ್ಭಗುಡಿಯಲ್ಲಿರೋ ದೇವ್ರು ವೀಡಿಯೋ ಮಾಡಿಕೊಂಡ್ರೆ ಚೆನ್ನಾಗಿ ಬೈಸ್ಕೊತೀವಿ, ಫೋನೇ ತೆಗಿಯೋಂಗಿಲ್ಲ ಅಲ್ಲಿ. ಇಲ್ಲಿ ವಿಡಿಯೋ ಮಾಡೋಕ್ಕೆ ಮೊದಲು ಸ್ವಲ್ಪ ಅವಕಾಶ ಇತ್ತು, ಬಟ್ ಇವಾಗ ಮಾಡ್ಕೋಬೇಡಿ ಅಂತಾರೆ ಅಂದರು. ನಾವು ಒಂದೆರಡು ಫೋಟೋ, ಒಂಚೂರು ವಿಡಿಯೋ ಮಾಡಿಕೊಂಡೆ. ಚೆನ್ನಾಗಿತ್ತು. ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಮತ್ತು ಇದು ಹೋಮಕುಂಡದ ಹತ್ರ ಇಂಥದ್ದು ದೀಪಗಳು ಹಚ್ಚಿ ಇಟ್ಟಿದ್ರು, ನಿಂಬೆಹಣ್ಣು ದೀಪ ಮತ್ತು ಬೆಲ್ಲದ ದೀಪ ಎಲ್ಲ ಹಚ್ಚಿ ಇಟ್ಟಿದ್ರು. ನಾನು ಯಾವಾಗಲೂ ಇದನ್ನು ಪ್ರಯತ್ನ ಮಾಡಿಲ್ಲ, ಖಂಡಿತ ಮತ್ತೊಂದು ಸಲ ಹೋದಾಗ ದೀಪ ಹಚ್ಚೋಣ. ಇಲ್ಲಿ ಸೀರೆಗಳೆಲ್ಲ ಕೊಡ್ತೀವಲ್ಲ, ಅಲ್ಲಿ ದೇವರಿಗೆ ಸೀರೆ ಉಡಿಸಿ ಇಲ್ಲೂ ಒಂದು ಮೂರ್ತಿನ ಕೂರಿಸಿದ್ರು, ಅದೊಂದು ವಿಡಿಯೋ ಮಾಡಿಕೊಂಡೆ. ಎಲ್ಲ ಆದಮೇಲೆ ಆ್ಯಸ್ ಯೂಶ್ವಲ್ ಈಚೆ ಬಂದು ಎಲ್ಲರೂ ಒಂದು ಫೋಟೋ ತೊಗೊಳ್ಳೋ ಸೆಷನ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರದ್ದು. ಫೋಟೋ ತೊಗೊಂಡು ನೆಕ್ಸ್ಟ್ ನಾನು ಹೊರಟೆ. ಇನ್ನಲ್ಲಿ ಊಟಕ್ಕೆಲ್ಲ ರಶ್ ಇತ್ತು, ಮತ್ತು ನಾವು ಈಚೆ ಬರೋಷ್ಟೊತ್ತಿಗೆ ಗೇಟ್ ಕೂಡ ಕ್ಲೋಸ್ ಆಗಿತ್ತು. ಯಾರಾದರೂ ಆ ಟೈಮಿಂಗ್ಸಲ್ಲಿ ಹೋದರೆ, ಅಂದರೆ ಊಟ ಕೊಡೋ ಟೈಮಿಂಗ್ಸಲ್ಲಿ, ತಿಂಡಿ ಕೊಡೋ ಟೈಮಿಂಗ್ಸಲ್ಲಿ ಹೋದರೆ ಖಂಡಿತ ಮಿಸ್ ಮಾಡಿಕೊಳ್ದೆ ಊಟ ತಿಂಡಿ ಮುಗಿಸ್ಕೊಂಡು ಬನ್ನಿ. ನನಗಂತೂ ಇಷ್ಟೇ ಸಾಧ್ಯ ಆಗಿದ್ದು ವಿಡಿಯೋ ಮಾಡ್ಕೊಳ್ಳಿಕ್ಕೆ. ಅಲ್ಲಿ ನಮ್ಮ ಜೋಗ್ತಿ ಅಂತ ಇರ್ತಾರಲ್ವ, ದೇವರು ಇರ್ತಾರಲ್ವ, ಅದು ಇತ್ತು, ಅದನ್ನು ಹಂಗೆ ವಿಡಿಯೋ ಮಾಡ್ಕೋತಾ ಇದ್ದೆ. ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಹೊರಡೋ ಸಮಯ. ಒಂದು ಹಸು ಕಾಣಿಸ್ತು, ಚೆನ್ನಾಗಿತ್ತು, ನಮಸ್ಕಾರ ಮಾಡಿ. ಪಾಪ ನೋಡಿ ಅದಕ್ಕೆ ಕೊಂಬು ಕೂಡ ಸ್ವಲ್ಪ ಕ್ರಾಸ್ ಆಗಿಬಿಟ್ಟಿದೆ, ಅದನ್ನು ವಿಡಿಯೋ ಮಾಡ್ಕೋತಾ ಇದ್ದೆ. ಇದಿಷ್ಟು ನನ್ನ ಬೆಟ್ಟದ ವಿಡಿಯೋ. ತುಂಬ ಖುಷಿಯಾಯಿತು ದೇವ್ರನ್ನ ನೋಡಿ. ಇನ್ನೇನೇ ಇದ್ದರು ನೆಕ್ಸ್ಟ್ ನೋಡೋಣ. ಮೊದಲಂತೂ ಪ್ರತಿ ತಿಂಗಳು ಬರ್ತಾಯಿದ್ದೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಬಂದಿರೋದೇ ಇದು 2ನೇ ಸಲ. ಬರಲಿಕ್ಕೆ ನನಗೆ ಆಗ್ತಾನೇ ಇರಲಿಲ್ಲ. ಅದಕ್ಕೆ ಯಾರನ್ನೂ ಕಾಯೋದು ಬೇಡ, ಸುಮ್ಮನೆ ಹೊರಟ್ಬಿಡೋಣ ಅಂದ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ದೇವಸ್ಥಾನಕ್ಕೆ ಹೋಗುವಾಗ ತುಂಬ ಯೋಚನೆ ಮಾಡಲ್ಲ. ನಾಳೆ ಹೋಗಬೇಕು ಅಂದರೆ ಇವತ್ತು ನೈಟ್ ಡಿಸೈಡ್ ಮಾಡ್ಕೊತೀನಿ, ಬೆಳಗ್ಗೆ ಎದ್ದು ಕೆಲಸ ಮುಗಿಸಿ ಹೋಗ್ತಿರೋದನ್ನೇ. ಆ ರೀತಿ ಚೆಂದ ದೇವ್ರಿಗೆ ಒಂದು ಸಲ ಹೋಗಿ ನೋಡಿಕೊಂಡು ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇನ್ನೂ ಬಸ್ಗಳೆಲ್ಲ ಹತ್ತಿ ಹಿಡಿದು ಮಾಡಿ ಬಂದಾಯಿತು. ನಮ್ಮ ಸ್ಟ್ಯಾಂಡಲ್ಲಿ ಇಳಿದು ಮನೆಗೆ ಹೋಗ್ತಾಯಿದ್ದೀನಿ. ಇನ್ನು ಬನ್ನಿ ಮನೆಗೆ ಹೋಗಿ ವೀಡಿಯೋನ ಕಂಟಿನ್ಯೂ ಮಾಡೋಣ. ಮನೇಲಿ ಆಲ್ರೆಡಿ ನಮ್ಮ ದೀಪ್ತಿ ಮತ್ತು ನಮ್ಮ ಮನೆಯವರು ಇಬ್ಬರೂ ಬಂದಿದ್ದರು. ಹಾಯ್ ಬಾಯ್. ಬಂದ ಸ್ಕೂಲಿಂದ ನಡ್ಕೊಂಬಂದ? ನಡ್ಕೊಂಬಂದು ಇಷ್ಟು ಬೇಗ ಬರೋನು ನೀನು? ನಡ್ಕೊಂಡೇ ಬಂದಿದ್ದು, ಅಪ್ಪ ಈಗ ಬಂತು. ಇವಾಗ ಮನೆಗೆ ಬಂದೆ. ಮನೆಗೆ ಬಂದು
ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಕೂಡ ಬಂದಿದ್ದಾರೆ. ಇನ್ನು ದೀಕ್ಷಾ ಒಬ್ಳು ಬಂದರೆ ನಮ್ಮ ಫ್ಯಾಮಿಲಿ ಫುಲ್ ಫಿಲ್ಡ್ ಆಗ್ಬಿಡ್ತು. ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಣ. ಓಕೆ ಬಾಯ್. ಏನು ಮಾಡ್ತಿದ್ದೀರಮ್ಮ? ನೋಡಪ್ಪ ಈಗ ಜಸ್ಟ್ ಬಂದು ನಿಮಿಷ ಕುತ್ಕೊಳ್ಳೋಕೆ ಪುರ್ಸೋತಿಲ್ಲ ನನಗೆ. ಡ್ಯಾಡಿ ಬಂದಿದ್ದಾರಲ್ಲ, ಎಸ್, ರವೆ ರೊಟ್ಟಿ ಹಾಕ್ತಾ ಇದ್ದೀನಿ. ಶುಗರಲ್ಲಿ ಹೀಟ್ ಜಾಸ್ತಿ ಮಾಡ್ಬೇಕು ಹೆಂಗ. ಅವ್ರು ಬರೋದು ಲೇಟು ಅಂತ ಹೇಳಿದ್ರ, ಅದಕ್ಕೆ ಅನ್ನ ಹಾಕ್ಕೊಂಡು ಕೂಗಿಸ್ಕೊಂಡ್ರಾಯ್ತು ಅಂತ ಸುಮ್ಮನಿದ್ದೆ. ಚಟ್ನಿ ಮಾಡಿ ರವೆ ರೊಟ್ಟಿ ಹಾಕಿ ಏನು ಮಾಡೋದು ಅಲ್ವಾ. ನನ್ನ ಗೆಳತಿಯರೇ, ನಿಂದು ಇದೆ ಅಲ್ವಾ ಕತೆ. ಎಲ್ಲಿಂದ ಎಲ್ಲೂ ಹೋಗಿ ಬಂದ್ರೂ ನಮ್ಮ ಕತೆ ಮುಗಿಯೋದು ಅಲ್ಲ. ನಾವು ಹಚ್ಕೊಂಡಿದ್ರು ಪರವಾಗಿಲ್ಲ, ಅವ್ರ ಹೊಟ್ಟೆ ಕೊಡಲೇಬೇಕು, ಇಲ್ಲ ಅಂದರೆ ಮುಗೀತ ಕತೆ. ನೆಕ್ಸ್ಟ್ ಎಲ್ಲೂ ಹೋಗಂಗೆ ಇಲ್ಲ ಅಲ್ವಾ ದೀಪು? ಹೌದು, ನಮ್ಮ ದೀಪ್ತಿಗೆ ಎಕ್ಸ್ಪೀರಿಯನ್ಸ್ ಆಗೈತೆ. ಈಗ ಚಟ್ನಿ ರುಬ್ಬಿಟ್ಟು ಕೊಟ್ಬಿಡೋಣ ಆಯ್ತಾ. ನೋಡಿ ನಮ್ಮ ದೀಪ್ತಿ ರವೆ ರೊಟ್ಟಿ ಹಾಕ್ತಿದ್ದಾಳೆ. ದೀಪು ಕೈ ಸುಡ್ತಾ ಇಲ್ವಾ? ಏನುವ ತಗೊಂಬಿಡು, ಎಕ್ಸ್ಟ್ರಾ ಎಲ್ಲ ತಗೊಂಬಿಡು, ಎತ್ಕೊಂಡು ಹಾಕೋಲ್ಲಿ. ಸರ್ಕಲ್ ಮಾಡ್ಬಿಡ್ತೀನಿ ಕರೆ. ಆ ಕಡೆಗೆ ಜಾಸ್ತಿ ಹಾಕ್ಬೇಕು. ನೋಡಲ್ಲಿ ತೆಳು ಆಯ್ತಲ್ಲ, ಅಲ್ಲಿಗೆ ಜಾಸ್ತಿ ಹಾಕಬೇಕು. ಕ್ಯಾಪ್ಚರ್ ಮಾಡ್ಕೊತಿದ್ದೆ ನಮ್ಮಮ್ಮ. ಕ್ಯಾಪ್ಚರ್ ಮಾಡ್ಕೊತಿದ್ದೀನಿ. ಇಲ್ಲಿ ಅವ್ರ ಅಪ್ಪನಿಗೆ ತಿಂಡಿ ರೆಡಿ. ತಿಂಡಿನ ಇದು ಸ್ನ್ಯಾಕ್ಸ್, ಒಂಥರ ಸ್ನ್ಯಾಕ್ಸ್. ನೋಡಿ ಚೆನ್ನಾಗಲ್ವಾ? ಕೈ ತೆಗಿ ನೋಡಿ. ನನ್ನ ಮಗಳು ಹಾಕಿರೋ ಶೇಪ್ ಸ್ವಲ್ಪ ಹೋಗಿದೆ ಅಷ್ಟೇ, ಪರವಾಗಿಲ್ಲ. ಇದಕ್ಕೆ ಚಟ್ನಿ ಹಾಕೊಡಪ್ಪ. ಚಟ್ನಿ ಹಾಕಿ ನೋಡಿ, ನಮ್ಮ ಡ್ಯಾಡಿ ತಗೋ ಹೋಗ್ತಾ ಇದ್ದೀನಿ ಈಗ. ಏನೇ ಮಾಡ್ಕೊಂಡಿರೋದಾ? ನೋಡಿ ನಮ್ಮ ದೀಪ್ತಿ ಎಷ್ಟು ಚೆನ್ನಾಗಿ ಹಾಕೊಳ್ಳಲ್ವ. ಒಂಚೂರು ಈ ಕಡೆ ಮಾತ್ರ ಒಂಚೂರು ಶೇಪ್ ಹೋಗೈತೆ ಅಷ್ಟೇ, ಪರವಾಗಿಲ್ಲ. ಆದರೂ ನಾನು ಮಾಡ್ತೀನಿ ಅಂತ ಬರ್ತಾಳಲ್ಲ, ಅದಕ್ಕೆ ಖುಷಿ ಆಗ್ತದೆ ನನಗೆ. ಡ್ಯಾನ್ಸ್ ಮಾಡಬೇಕು ಅನಿಸುತ್ತೆ. ಈಗ ನಾನು ಸ್ವಲ್ಪ ಫ್ರೆಶ್ನಪ್ ಆಗಬೇಕು, ಮನೆಯವ್ರಿಗೆ ಊಟ ಕೊಟ್ಬಿಟ್ರೆ ಆಮೇಲೆ ನೆಮ್ಮದಿ. ಇನ್ನೂ ಇಷ್ಟ ಐತೆ. ಮತ್ತು ಚಟ್ನಿ ಫಾಸ್ಟಾಗಿ ಆಗೋವಂಥದ್ದು. ಸ್ವಲ್ಪ ರೈಸ್ ಇದೆ, ಕೊಡೋಣ ಅದನ್ನು. ನಾವು ಬರೋಣ, ನಾನು ಬರ್ತೀನಿ ಅಪ್ಪ. ನಾವು ಬರೋಣ. ನಾನು ಇವಾಗ ಯಾವ ಮೂವಿ ನೋಡೋ ಮೂಡಲು ಇಲ್ಲ. ನನಗೆ ಟೈಮ್, ನನಗೆ ವಿಡಿಯೋ ಎಡಿಟ್ ಮಾಡಬೇಕು, ನಾನೇ ನಾಳೆ ವಿಡಿಯೋ ಅಪ್ಲೋಡ್ ಮಾಡಬೇಕು. ಸದ್ಯಕ್ಕೆ ನಾನು ಟೀ ಕುಡಿಬೇಕು. ನನ್ನ ವಿಡಿಯೋ ಇನ್ನೂ ಕಂಟಿನ್ಯೂ ಆಗಿಲ್ಲ, ನಾಳೆ ಹಾಕ್ಬೋದು. ನೋಡಿ ಇವಾಗ ಬಂದ್ಬಿಟ್ಟು ಮೂವಿ ಹೋಗೋಣ ಅಂತಾರೆ. ಅವಳು ಸೋಮವಾರ ಎಕ್ಸಾಮ್ ಐತೆ ದೀಕ್ಷನ್ಗೆ. ಸೋಮವಾರ ತಾನೆ? ಏಯ್ SSLC ನೀನು ಫಸ್ಟ್ ಟೀ ಕುಡ್ಬಿಡೋಣ, ಆಮೇಲೆ ಫ್ರೆಶ್ನಪ್ ಆಗಿ ದೇವ್ರ ಪೂಜೆ ಮಾಡೋಣ ಅಂತ ಟೀ ಕುಡಿತಾ ಇದ್ದೀನಿ. ನೀವು ಕುಡಿತೀರಾ ಟೀಜೆ? ಸ್ವಲ್ಪ ಪಾ ಬುಕ್ ಮಾಡಪ್ಪ, ನಾವು ಹೋಗ್ಬಿಟ್ಟು ಬರೋದಾ? ದಿತ್ತಿ ನಿನಗೆ? ನಮ್ಮಮ್ಮ ಇಲ್ಲೇ ಇರಲಿ. ನಾನು ದೀಕ್ಷೆ ಇಲ್ಲೇ ಇರ್ತೀನಿ. ದೀಕ್ಷೆ ಯಾಕೆ? ಅವಳನ್ನ ಕರ್ಕೊಯ್ತೀವಿ. ನೋಡು, ಎಲ್ಲ 3 ಜನನು ಮನೆಬಿಟ್ಟು ಹೋಯ್ತಾ ಇರಿ. ಬರಬೇಡಿ ಯಾರು ಮನೆಗೆ, ನಮ್ಮ ಮನೆಗೆ. ಸರಿ ಆಯ್ತು. ನಾನು ನೆಕ್ಸ್ಟು ಪಾತ್ರೆಗಳೈತೆ, ಪಾತ್ರೆ ತೊಳ್ಬಿಟ್ಟು ಬಟ್ಟೆ ಮುಚ್ಚಿಬಿಟ್ಟು ಮತ್ತೆ ಸಿಕ್. ಹೇಳಿಯಮ್ಮ. ಏನಪ್ಪ ಎಣ್ಣೆ? ನೋಡು, ನಮ್ಮಮ್ಮ ಸುಸ್ತಾಗಿ ಬಂದವಳೆ ಅಂತ ಪಾತ್ರೆ ತೊಳಿತೀಯಾ? ಇಲ್ಲ, ನಾನೇ ತೊಳಿಬೇಕು ಪಾತ್ರೆನ. ನೋಡಿ, ಬಂದ ತಕ್ಷಣ ರೊಟ್ಟಿ ಹಾಕೊಟ್ಟಾಯ್ತು. ಈಗ ಪಾತ್ರೆ ತೊಳೆಯೋ ಕೆಲಸ. ಪಾತ್ರೆ ಎಲ್ಲ ತೊಳೆದು ನೆಕ್ಸ್ಟ್ ಬೇರೆ ಕೆಲಸ. ಡ್ರಗ್ಸ್ ತಗೋತು ನಮ್ಮಮ್ಮ. ಈಗ ಡ್ರಗ್ಸ್ ತಗೊಂಡಾದ್ಮೇಲೆ ಪಾತ್ರೆನ ಚಕ 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 ಅಂತ ತೊಳಿತಾಳೆ. ಇಲ್ಲ ಅಂದಿದ್ರೆ ನಮ್ಮ ಕೆಲ್ ತೊಳಿಸೋದು. ಅಯ್ಯೋ ಅಯ್ಯೋ ಅಯ್ಯೋ, ಇನ್ನೊಂದು ಪಾತ್ರೆ ಇದೆ, ತೊಳೆದ್ಬಿಡವ. ನಾನು ತೊಳಿತಾ ಇಲ್ಲ. ನೋಡೋದ ಮಡಿಗೆ. ಅಯ್ಯೋ ನೋಡು, ಅಡುಗೆ ಮನೆ ಎಲ್ಲ ಒರೆಸಿ ಎಲ್ಲ ನೋಡಿ ಎಷ್ಟು ಕ್ಲೀನ್ ಮಾಡಿದ್ದೀನಿ ನಾನು. ಸೊಪ್ಪನ್ನು ಕೂಡ ಕಿತ್ಕೊ ಬಂದಿದ್ದೀನಿ. ಎಲ್ಲಿಂದ? ಗದ್ದೆಯಿಂದ. ಹೌದು. ಚಟ್ನಿ ಇದೆ. ಚಟ್ನಿ ನಾನೇ ರುಬ್ಬಿದ್ದು. ಸುಳ್ಳು ಹೇಳ್ಬಿಡಿ ಅಮ್ಮ. ಅರ್ಧ ರುಬ್ಬಿದ್ರೆ ಅದನ್ನು ಹಾಕ್ಬೋದು, ಯಾಕಂದ್ರೆ ಅವ್ಳಿಗೇನೋ ಆಯ್ತಿರ್ಲಿಲ್ಲ, ಅದು ಹಿಂಸೆ ಕೊಡ್ತಿತ್ತು ಅಂತ. ಆಮೇಲೆ ನಾನೇ ತೆಗ್ದಿದ್ದು. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ಪಾತ್ರೆ ತೊಳಿಬೇಕು, ಇನ್ನೊಂದು ಪಾತ್ರೆ ತೊಳ್ಬಿಟ್ರೆ ಮುಗೀತು ಇವತ್ತಿನ ಕೆಲಸ. ಕೆಲಸ ಮುಗಿದ್ಬಿಟ್ರೆ ಇರೋ 1 ನಿಮಿಷ ಬಂದಂಗೆನೆ ಇದೊಂದು ಚೂರು ಮುಗಿಬೇಕು. ಮುಗಿ ಆಮೇಲೆ ತೊಳೆಯೋಣ. ಕಣ್ಣು ನೋಡಿ ಹೆಂಗಾಗೈತೆ, ಸಖತ್ತು ಸ್ಟ್ರೈನ್ ಆಗ್ತೈತೆ. 1 ನಿಮಿಷ ಬಂದೆ. ಎಲ್ಗಮ್ಮ? ಬಂದೆ ನನ್ನ ಫ್ರೆಂಡ್ಸ್ ಮಾಡ್ತಿದ್ದೀರಾ? ಏನಿದು? ಉದ್ದು ನೋಡೆಗೆ ಹಿಟ್ಟು ಇಟ್ಟಿದ್ದೀನಿ. ನೆನ್ನೆ ದಿನ ದೋಸೆ ಮಾಡಿದ್ನಲ್ಲ, ದೋಸೆ ಹಿಟ್ಟು, ದೋಸೆಗೆ ಉದ್ದಿನ ಬೇಳೆ ಜಾಸ್ತಿ ನೆನೆಸ್ಬಿಟ್ಟಿದ್ದೆ. ಅದನ್ನ ಸ್ವಲ್ಪ ರುಬ್ಬಿರೋದನ್ನ ತೆಗೆದಿಟ್ಟಿದ್ದೀನಿ. ಟ್ರೈ ಮಾಡೋಣ ಹೆಂಗ್ ಬರುತ್ತೆ ಉದ್ದನ್ನ ವಡೆ ಅಂತ.
ಈಗ ಫಸ್ಟ್ ಪೂಜೆ ಮುಗಿಸಿ ಆಮೇಲೆ ಉದ್ದಿನ ವಡೆ ಮಾಡಿಕೊಟ್ಬಿಟ್ಟು ನಿಮಗೂ ತೋರಿಸ್ತೀನಿ. ನನ್ನ ಅದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಏನಿಲ್ಲ ವಡೆ ಮಾಡೋದ್ರಲ್ಲಿ, ಆದರೂ ಟ್ರೈ ಮಾಡ್ತೀನಿ. ಇವತ್ತೊಂದು ಸ್ವಲ್ಪ ಇಟ್ಟಿಟ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಸಾಂಬಾರಿದೆ, ಅನ್ನ ಮಾಡಿಬಿಟ್ಟು ಉದ್ದಿನ ವಡೆ ಹಾಕೊಡೋಣ ಅಂತ. ನಮ್ದು ಇಟ್ಟಿಗೆ ಯಾವುದಾದ್ರು ಹಪ್ಪಳ, ಚಿಪ್ಸ್ ಹಪ್ಪಳ ಎಲ್ಲಿಂದ ತಂದಿದ್ದೀನು, ದಿ ಆರ್ಟಿಸನ್ಸ್ ಹೋಗಿದ್ವಲ್ಲ, ಲೈವ್ ಮಾಡಿದ್ವಲ್ಲ ಅದರಿಂದ ತಂದಿರೋದು. ಒಂದು ಸ್ವಲ್ಪ ಮಾಡಿದ್ದೀನಿ. ಆ್ಯಕ್ಚುಲಿ ಮೊಟ್ಟೆ ಇದೆ, ಆದರೆ ಇವತ್ತು ದೇವಸ್ಥಾನದಿಂದ ಬಂದಿರೋದ್ರಿಂದ ನೋ ಮೊಟ್ಟೆ, ನೋ ಎಗ್. ಮೊಟ್ಟೆ ದೇವಸ್ಥಾನದಿಂದ ಬಂದಿರೋದ್ರಿಂದ ಮೊಟ್ಟೆ. ಇದು ಪ್ಯಾಕೆಟ್ ಇಷ್ಟು ಖಾಲಿ ಮಾಡಿಬಿಟ್ರೆ ಒಂದು ದಿಟ್ಟಿ ಹಾಗೆ ತಿನ್ಕೊಂಡ್ಬಿಡ್ತಿದ್ದೀವಿ, ಹಸಿ ಹಸಿದು ಇಲ್ಲ. ಮತ್ತೆ ಇನ್ನೊಂದು ವಿಶೇಷತೆ ಇದೆ, ಅದೇನು ಎತ್ತ ಅಂತ ನನಗಲ್ಲ, ನಿಮಗೆ ಗೊತ್ತಾಗಬೇಕು ಅಂದರೆ ವಿಡಿಯೋನ ಪೂರ್ತಿ ನೋಡಿ. ಇದು ಶುಕ್ರವಾರದ ಲಾಗ್ ಆಯ್ತಾ. ಇದನ್ನ ಸಾಟರ್ಡೇನೇ ಆಗ್ತಾ ಇದ್ದೀನಿ. ಏನಕ್ಕೆ ಎತ್ತ ಅಂತ ಗೊತ್ತಾಗಬೇಕು ಅಂದರೆ ನನ್ನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮತ್ತೆ ಸಿಗ್ತೀನಿ ನಿಮಗೆ. ಅದಕ್ಕೆ ಪಟ ಅಂತೆಲ್ಲ ಕೆಲಸ ಮುಗಿಸ್ತಾ ಇದ್ದೀನಿ. ಇಲ್ಲದೇ ಇದ್ರೆ ಏನಾಗ್ತಿತ್ತು ಹೇಳು, ಬಂದ ತಕ್ಷಣ ಮಲ್ಗೋಗ್ಬಿಡ್ತಿದ್ದೆ ಅಲ್ವಾ. ಇವಾಗ ಮಲ್ಗಲ್ಲ, ಕೆಲಸ ಇದೆ. ಆಮೇಲೆ ಸಿಗ್ತೀನಿ. ಬಾಯ್ 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 ಬಾಯ್. ಉದ್ದಿನ ವಡೆ ಏನೋ ಮಾಡಿದೆ, ಬಟ್ ಈ ವಿಡಿಯೋದಲ್ಲಿ ನಾನು ಆ ರೆಸಿಪಿನ ಹಾಕ್ತಾ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಯಾಕಂದರೆ ಈ ವಿಡಿಯೋ ಲೆಂತಿ ಆಗುತ್ತೆ, ಅದಕ್ಕೋಸ್ಕರ ಇಲ್ಲಿ ಆಗ್ತಿಲ್ಲ. ನನ್ನ ಉದ್ದಿನ ವಡೆ ಸ್ಟೋರಿ ಅಂತ ಹಾಕ್ತೀನಿ, ನೋಡಿರಂತೆ. ಈಗ ನೆಕ್ಸ್ಟ್ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ನಿಮ್ಮೆಲ್ಲರ ಫೇವ್ರೆಟ್ ಸ್ಟೇಟ್ಮೆಂಟ್ ಏನು ಹೇಳಿ, ಡ್ರೆಸ್ಗಳ ಬಗ್ಗೆ, ಸ್ಯಾರಿಗಳ ಬಗ್ಗೆ ತೋರಿಸಿದ್ರೆ ನಿಮಗೆ ಅಂತಲ್ಲ ನನಗೆ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗುವಂಥ ಸ್ಟೇಟ್ಮೆಂಟ್ ಇದ್ದು. ಬೆಳಿಗ್ಗೆ ಹೇಳಿದ್ನಲ್ಲ, ಡ್ರೆಸ್ನ ನನಗೆ ಫುಲ್ ತೋರಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಮಕ್ಕಳಿದ್ದಾಗ ವಿಡಿಯೋ ಮಾಡ್ಕೋತೀನಿ ಅಂತ. ಇದು ಆ್ಯಕ್ಚುಲಿ ಮಿನಿ ಬಜಾರಲ್ಲಿ ತೊಗೊಂಡಿರೋದು ನಾನು. ತುಂಬ ಚೆನ್ನಾಗಿದೆ, ಕಾಟನ್ ಡ್ರೆಸ್ಸು, ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಬೆಳಿಗ್ಗೆ ನಾನು ಆರಾಮಾಗಿದ್ದೀನಿ. ಅದಕ್ಕೋಸ್ಕರ ಇದೊಂದು ಮಾತ್ರ ಅಲ್ಲ, ಇನ್ನೂ ಒಂದು 2-3 ತೊಗೊಂಡಿದ್ದೀನಿ. ಎಲ್ಲ ಒಟ್ಟಿಗೆ ತೋರಿಸ್ಬಿಡೋಣ ಈ ವಿಡಿಯೋದಲ್ಲಿ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದಾಳೆ. ನನ್ನ ಮಗಳು ಕ್ಯಾಮ್ರಾಮ್ಯಾನ್ ಹಿಂದೆ ಇದ್ದಾರೆ. ಈಗ ನನ್ನ ಈ ಡ್ರೆಸ್ನ ಪೂರ್ತಿ ನೋಡಿರಂತೆ. ಇದು 3 ಪೀಸ್ ಸೆಟ್ಟು, ಪ್ಯಾಂಟು, ಟಾಪು, ವೇಲು 3 ಇದೆ. ಈ ಕಲರ್ ರೇರ್ ಕಲರ್ ಅಲ್ಲ, ನನಗೆ ರೇರ್ ಕಲರ್ ಅಲ್ವಾ ದೀಕ್ಷಾ. ನಮ್ದು ಯಾವ್ದು ಹೇಳು, ಬೇರೆ ಬ್ಲೂ, ಡಾರ್ಕ್ ಬ್ಲೂ ಮತ್ತು ಪಿಂಕ್. ಅದನ್ನು ಬಿಟ್ಟು ಇವಾಗ ಈ ಕಲರ್ ತೊಗೊಂಡಿದ್ದೀನಿ. ಹೆಂಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ನನ್ನ ಡ್ರೆಸ್ನ ಪೂರ್ತಿ ನೋಡ್ತೀರಾ, ನೋಡಿ ಚೆನ್ನಾಯ್ತಪ್ಪ ದೀಕ್ಷಾ. ನಮ್ಮ ಮನೇಲಿ ಕರೆಕ್ಟಾಗಿ ಹೆಂಗಿದ್ರು ದೀಕ್ಷಾ ಚೆನ್ನಾಗೈತೆ ಅಂತಲೇ ಹೇಳೋದು ಯಾವಾಗ್ಲೂ. ಈ ರೀತಿ ಇದೆ, ನನಗಂತೂ ಭಾಳ ಇಷ್ಟ ಆಯಿತು. ಈ ಥರ ಡ್ರೆಸ್ಗಳು ಹಾಕೊಳ್ಳೋದು ನಂಗೆ ಭಾಳ ಇಷ್ಟ. ರೆಡಿ ಎಂಥದ್ದು ಪೀಸ್ ತೊಗೊಂಡು ಸ್ಟಿಚ್ ಮಾಡಿಸೋದು ಭಾಳ ಹಿಂಸೆ. ಒಂದು ಸ್ಟಿಚ್ ಮಾಡಿಸಿದ್ದೀನಿ, ಸರಿಯಾಗೇ ಬಂದಿಲ್ಲ. ಈ ಥರ ರೆಡಿಮೇಡ್ ಆದರೆ ತುಂಬ ಚೆನ್ನಾಗಿರುತ್ತೆ. ಮಿನಿ ಬಜಾರಲ್ಲಿ ಇವಾಗ ಆಫರ್ ನಡೀತಾ ಇದೆ, ಇಯರ್ ಎಂಡಿಂಗ್ ಆಫರ್ ಇದೆ. ಹೋಗಿ ನೀವು ತಗೊಳ್ಳಿ, ಯಾರ್ಯಾರು ವಿಡಿಯೋ ನೋಡ್ತಿರ್ತೀರಿ ಅವರೆಲ್ಲ ಹೋಗಿ ತಗೊಳ್ಳಿ. ಹೇಳಿದ್ನಲ್ಲ, ಮಿನಿ ಬಜಾರಲ್ಲಿ ಆಫರ್ ಇರುತ್ತೆ, ಯಾವಾಗಲೂ ಇರುತ್ತೆ. ಇವಾಗ ಹೋಗಿ ಇಯರ್ ಎಂಡಿಂಗ್ ಮತ್ತು ಹೊಸ ವರ್ಷದ್ದು ಎರಡಕ್ಕೂ ವಿಶೇಷವಾಗಿ ಆಫರ್ ಕೊಡ್ತಾರೆ. ತುಂಬ ಚೆನ್ನಾಗಿರೋ ಡ್ರೆಸ್ಗಳು ಬಂದಿದೆ. ಅದ್ರಲ್ಲಿ ನಾನೊಂದು 3-4 ತೊಗೊಂಡು ಬಂದಿದ್ದೀನಿ. ಯಾವ್ಯಾವುದು ಅಂತ ಹೇಳ್ತೀನಿ. ನನಗೆ ತುಂಬ ತುಂಬ ಇಷ್ಟ ಆಗಿದ್ದು, ನಮ್ಮ ಹುಡುಗರಿಗೂ ಇಷ್ಟ ಆಗಿದೆ ಸಿಕ್ಕಾಪಟ್ಟೆ ಅಲ್ವಾ ಇಷ್ಟ. ಇದು 3 ಪೀಸ್ ಸೆಟ್ಟು. ನೋಡುವಾಗ ನನಗೆ ಪ್ಲೇನ್ ಅನ್ನಿಸ್ತು, ಬಟ್ ಚೆನ್ನಾಗಿದೆ. ಇದ್ರದ್ದು ಒಂದು ಫೋಟೋ ಹಾಕ್ತೀನಿ, ಫೋಟೋ ತಗೊಂಡಿದ್ದೀನಿ ಇದ್ರದ್ದು. ಚೆನ್ನಾಯ್ತಾ. ವೇಲು ಹಾಕೋತೀನಿ. 2 ವೇಲು, 2 ಡ್ರೆಸ್ ಹಾಕೊಂಡಿದ್ದೀನಿ. ವೇಲ್ ಈ ಥರ, ಮತ್ತು ಇದು ಪ್ಯಾಂಟ್. ಅದಾದರೂ ಒಂದು ಅಕೇಶನಲ್ಲಿ ಹಾಕೊಂಡಾಗ ನಿಮಗೆ ಖಂಡಿತ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಹೀಗೆ ನೋಡ್ಕೊಳ್ಳಿ. ಆಲ್ರೆಡಿ ಒಂದು ಫೋಟೋ ತಗೊಂಡಿದ್ದೀನಿ, ಯಾಕಂದರೆ ಈ ಡ್ರೆಸ್ ಬಗ್ಗೆ ಭಾಳ ಇಷ್ಟ ಆಯಿತು. ಸಿಂಗಲ್ ಕಲರ್ ನಾನು ಯಾವಾಗಲೂ ತಗೊಂಡಿಲ್ಲ ಅಲ್ಲ ದೀಕ್ಷು. ಈ ಫ್ಲವರು ಅದು ಇದು ಡಿಸೈನ್, ಬರೀ ಇದೇ ಡಿಸೈನ್ ತಗೋತಾ ಇದ್ದೆ. ಈ ರೀತಿ ಯಾವಾಗಲೂ ತಗೊಂಡಿಲ್ಲ, ಅದಕ್ಕೋಸ್ಕರನೇ ಇರಲಿ ಅಂತ ತಗೊಂಡಿದ್ದೀನಿ. ಹೇಗಿದೆ ಅಂತ ಹೇಳಬೇಕು. ಇದ್ರದ್ದು ಪ್ರೈಸ್ ಎಲ್ಲ ಕೇಳಿದ್ರೆ ನಾನು ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಡಿಸ್ಕ್ರಿಪ್ಷನಲ್ಲಿ ನಮ್ಮ ಮಿನಿ ಬಜಾರ್ ನೋಡಿ, ಮಿನಿ ಬಜಾರ್ ಅವ್ರದ್ದು ನಂಬರ್ ಹಾಕಿರ್ತೀನಿ. ಬೇಕಿದ್ರೆ ನಂಬರ್ಗೆ ಫೋನ್ ಮಾಡಿಕೊಂಡು ಅವ್ರ ಶಾಪ್ಗೆ ಹೋಗಿ ತಗೊಳ್ಳಿ. ನಾವು ಆ ರೀತಿ ಹೇಳೋದು ಸರಿ ಬರಲ್ಲ, ಅದಕ್ಕೋಸ್ಕರನೇ ನೀವು ಜಾಸ್ತಿ ತಗೊಂಡಷ್ಟು ಡಿಸ್ಕೌಂಟ್ ಇನ್ನೂ ಜಾಸ್ತಿ ಮಾಡಿಕೊಡ್ತಾರೆ, ಕಮ್ಮಿ ಮಾಡಿಕೊಡ್ತಾರೆ ರೇಟ್ ಜಾಸ್ತಿ ಇರೋದನ್ನ. ಇದು ಒಂದು ಬ್ಯೂಟಿಫುಲ್ ಡ್ರೆಸ್ಸು. ಸುಮ್ಮನೆ ತೋರಿಸೋದ್ರಷ್ಟೇ ಮೇಡಮ್, ಏನೋ ಅವರೇ ಸ್ಟಿಚ್ ಮಾಡಿಸ್ತಾರಂತೆ. ನಾವೇ ಸ್ಟಿಚ್ ಮಾಡಿಸೋ ಡ್ರೆಸ್ಗಳು ನೋಡಿ ಅಂತ ನೋಡಿದ ತಕ್ಷಣ ಇಷ್ಟ ಆಯಿತು. ಬಟ್ ಕಲರ್ ನನಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ಮನೆಗೆ ಬಂದು ಒಂದ್ಸತಿ ಕನ್ಫರ್ಮ್ ಮಾಡಿಕೊಂಡೆ. ಈ ಡ್ರೆಸ್ಸು ಆ್ಯಕ್ಚುಲಿ ಹಾಕೊಂಡಿದ್ದೀನಿ, ಬಟ್ ಫೋಟೋ ತೊಗೊಳಕ್ಕಾಗಿಲ್ಲ. ಇದನ್ನು ನೆಕ್ಸ್ಟ್ ಹಾಕೋತೀನಿ, ನಿಮಗೆ ಗೊತ್ತಾಗುತ್ತೆ ನಾನು ಯಾವಾಗ ಹಾಕೊತೀನಿ ಈ ಡ್ರೆಸ್ಸು ಅಂತ. ನನಗೆ ಈ ಥರ 3 ಪೀಸ್ ಇರೋದು ಭಾಳ ಇಷ್ಟ. ಪ್ಯಾಂಟು, ಟಾಪು ಸಪ್ರೇಟ್ ಹುಡ್ಕೋದು, ವೇಲ್ ಹುಡ್ಕೋದು ಅದು ಸಮಸ್ಯೆನೇ ಇರೋದಿಲ್ಲ. ಅದಕ್ಕೋಸ್ಕರ ಹೆಂಗಿದೆ ಈ ಡ್ರೆಸ್ಸು. ಕಾಲರ್ ನೆಕ್ ಇದೆ, ಮತ್ತು ಮುಂದೆ ಎಲ್ಲ ಡಿಸೈನ್ಸು ಚೆನ್ನಾಗಿದೆ. ಮತ್ತು ಅವ್ರು ಹೇಳಿದ್ರು ನಾವೇ ರೆಡಿ ಮಾಡಿಸಿದ್ರು. ಅವ್ರದ್ದು ಯಾರೋ ಒಬ್ರು ಟೈಲರ್ ಇದ್ದಾರಂತೆ,
ಅವ್ರ ಹತ್ರ ಸ್ಟಿಚ್ ಮಾಡಿಸ್ಕೊಡ್ತೀವಿ, ಮೆಟೀರಿಯಲ್ ಬೇಕಿದ್ರು ತಗೊಳ್ಳಿ ಅಂತ ಹೇಳಿದ್ರು. ಮೆಟೀರಿಯಲ್ ಅಷ್ಟೇ ತುಂಬ ಚೆನ್ನಾಗೈತೆ. ಯಾರಿಗಾದರೂ ಬೇಕಿದ್ರೆ ನಮ್ಮ ಮೈಸೂರಿನಲ್ಲಿ ಯಾರಾದರೂ ನೋಡಿದ್ರೆ ಅಥವಾ ಕೇರಳದವರು ಯಾರೇ ವ್ಯೂವರ್ಸ್ ಇರಲಿ ಹೋಗಿ ಅವ್ರದ್ದು ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹೋಗಿ ನೀವು ವೀಕೆಂಡ್ ಹೆಂಗು ಸಾಟರ್ಡೇ ಇದೆಯಲ್ಲ, ನಾನು ನಾಳೆನೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆ್ಯಕ್ಚುಲಿ ಇದು ಶುಕ್ರವಾರದ ವಿಡಿಯೋ ಅಂತ ಹೇಳಿದ್ದೀನಲ್ವಾ, ನಾಳೆನೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಹೋಗಿ ಸಂಡೇನೂ ಓಪನ್ ಇರುತ್ತೆ, ಒಂದ್ಸಲ ಫೋನ್ ಮಾಡಿಕೊಂಡು ಹೋಗಿ ಬನ್ನಿ. ಹೆಂಗಿದೆ ಈ ಡ್ರೆಸ್ ಅಂತ ಹೇಳಿ ಆಯಿತಾ. ನೆಕ್ಸ್ಟು ಒಂದು ಡ್ರೆಸ್ ಮೆಟೀರಿಯಲ್ ತೊಗೊಂಡಿದ್ದೀನಿ. ಸಿಕ್ಕಾಬಟ್ಟೆ ಇಷ್ಟ ಆಯಿತು. ನನಗಿಂತ ಜಾಸ್ತಿ ನಮ್ಮ ದೀಪ್ತಿಗೆ ಇಷ್ಟ ಆಯಿತು. ನಾನು ತೊಗೊಳೋದಾ ಬೇಡವಾ, ಸ್ವಲ್ಪ ಕಾಸ್ಟ್ಲಿ ಅಂದ್ಕೊಂಡು ಸುಮ್ಮನೆ ನಿಂತಿದ್ನ. ಸ್ಕೂಲಿಂದ ಬಂದ್ಲು, ತಗೋ ಅಮ್ಮ ಚೆನ್ನಾಗೈತೆ. ಆಮೇಲೆ ಅವರು ನನಗೆ ಒಂದೇ ಸಲ ಅಮೌಂಟ್ ಏನು ಕೊಡಬೇಕಾಗಿಲ್ಲ, ನನಗೆ ಬೇರೆಯವ್ರ ಹತ್ರ ಇಲ್ಲ ಪಾಪ, ಕೊಡಿರೋದೇ ತಗೊಳ್ಳಿ ಮೇಡಮ್ ಅಂದರು. ಈಗ ಸದ್ಯಕ್ಕೆ ಸೆಟಲ್ ಮಾಡಿದ್ದೀನಿ ಅಮೌಂಟು. ಅವರೇ ಆಮೇಲೆ ಮೇಯ್ನಾಗಿ ರೀಸನ್ನ ಮೆಟೀರಿಯಲ್ ತೊಗೊಳೋದಕ್ಕೆ ನಾನೇ ಸ್ಟಿಚ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಆಲ್ರೆಡಿ ಒಂದು ಡ್ರೆಸ್ ತೋರಿಸಿದ್ನಲ್ಲ, ಕರೆಕ್ಟಾಗಿದೆ ಡ್ರೆಸ್. ನನಗೆ ಒಂದಿರೋ ರೀತಿ ಇದೆ, ಅದಕ್ಕೋಸ್ಕರನೇ ಇಷ್ಟ ಆಯಿತು, ತೊಗೊಂಡೆ. ಹೆಂಗಿದೆ ಪ್ಯಾಂಟ್ ನೋಡ್ಬಿಟ್ಟು ಒಳಗಡೆ ಇರಬೇಕು. ಓಪನ್ನೇ ಮಾಡಿಲ್ಲ ಆ್ಯಕ್ಚುಲಿ, ನೋಡಿದ ತಕ್ಷಣ ಮೆಟೀರಿಯಲಿಂದನೇ ಇಷ್ಟ ಆಗ್ಬಿಡ್ತು. ಸಖತ್ತು ಸ್ಮೂತಾಗಿ, ಕಲರ್ ಕೂಡ ಚೆನ್ನಾಗಿದೆ. ಹಿಂಗೆ ಬಿಟ್ಬಿಟ್ಟೆ ಮಗ. ಇದು ಟಾಪು, ವೇಲು, ಅದಾದಮೇಲೆ ಇದು ಬಾಟಮ್ದು ಪೀಸು. ಸಾಕಷ್ಟು ಹೇಳಿಲ್ಲ. ಹಂಗೆ ಹಿಡ್ಕೊಂಡಿದ್ದೀನಿ, ನಾನೇ ಒಂದು ಡಿಸೈನ್ ಹೊಲ್ಬಿಡ್ಬೋದು ಹತ್ರ ಹಿಡ್ಕೊಂಡಿದ್ದೀನಿ. ಈ ರೀತಿ ಇದೆ, ಚೆನ್ನಾಗಿ ಕಾಣ್ತೈತೆ ಮಗ ಕಲರು. ನನಗೆ ಈ ಥರ ಸಾಫ್ಟ್ ಆಗಿರೋ ಕಲರ್ ಇಷ್ಟ ಆಗುತ್ತೆ. ಆ್ಯಂಡ್ ನನ್ನ ಫೇಸ್ಗೂ ಚೆನ್ನಾಗಿ ಹೊಂದುತ್ತೆ ಅನ್ನೋದಕ್ಕೋಸ್ಕರ ತಗೊಂಡಿದ್ದೀನಿ. ಬಟ್ ಈ ಡ್ರೆಸ್ ಆಲ್ರೆಡಿ ಹಾಕೊಂಡಿದ್ದೀನಲ್ಲ, ಸ್ವಲ್ಪ ಡಾರ್ಕ್ ಅನ್ನಿಸ್ತು. ಹೆಂಗೈತಿ ದೀಕ್ಷಾ? ಡಾರ್ಕ್ ಪರವಾಗಿಲ್ವಾ? ಇಷ್ಟು ತಗೊಂಡೆ ಅವ್ರ ಹತ್ರ, ಚೆನ್ನಾಗಿದೆ. ಬಟ್ ಇದು ಯಾವಾಗ ಸ್ಟಿಚ್ ಮಾಡ್ತೀನೋ ಗೊತ್ತಿಲ್ಲ. ಸ್ಟಿಚ್ ಮಾಡಿಸಿದಂಥ ದಿನಕ್ಕೆ ಹಾಕೊಂಡಾಗ ಲಾಗಲ್ಲಿ ಹೇಳ್ತೀನಿ. ಇದು 3 ಡ್ರೆಸ್ಸು ಮತ್ತು ಒಂದು ಪೀಸ್ ತೊಗೊಂಡಿದ್ದೀನಿ. ಇದಿಷ್ಟು ತಗೊಂಡ. ಅದಾದ್ಮೇಲೆ ಒಂದು ಸ್ಕಾರ್ಫ್ ತಗೊಂಡೆ. ನಮ್ಮ ದೀಕ್ಷಾ ಯಾಕಮ್ಮ ಇದನ್ನು ತಗೊಂಬಂದೆ ಅಂತ ಹೇಳ್ತಿದ್ಲು. ಅದು ವೇಲ್ ಅಂತ. ಆ್ಯಕ್ಚುಲಿ ನನಗೆ ತಗೊಂಡಿದ್ದು, ನಾನು ಹೆಲ್ಮೆಟ್ ಎಲ್ಲ ಹಾಕೊಂಡಾಗ ತಲೆಗೆ ಹಾಕೊಳ್ಳೋಣ ಅಂದ್ಬಿಟ್ಟು, ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ತುಂಬ ದೊಡ್ಡದಾಯಿತು ಬೇಡ ಅಂತ. ಅವ್ರು ಹೇಳಿದ್ರು, ಮೇಡಮ್ ಮಧ್ಯೆ ಕಟ್ ಮಾಡಿಬಿಡಿ, ಸ್ಟಿಚ್ ಹಾಕೊಂಡ್ಬಿಡಿ, ನೀವು ನಿಮ್ಮ ಮಕ್ಕಳು ಇಬ್ರು ಹೋಗ್ತೈತಿರಲ್ವ, ಇಬ್ರಿಗೂ ಒಂದು ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅರೆ ಒಂದಿನ ಯೂಸ್ ಮಾಡಿಲ್ಲ. ಇನ್ನು ಇದನ್ನ ಹೆಂಗ್ ತೆಗಿಯೋದಂತಾನೆ ಗೊತ್ತಿಲ್ಲ. ಇದನ್ನ ತೆಗೆದು ದಾರ ಕಟ್ಟಿದ್ದಾರೆ, ಇದನ್ನ ತೆಗೆದು ಕಟ್ ಮಾಡಿ ಸ್ಟಿಚ್ ಮಾಡಬೇಕು. ಜಾಸ್ತಿ ಹೆಲ್ಮೆಟ್ ಹಾಕೋತಿರ್ತೀನಲ್ಲ, ಕೂದಲು ಆಲ್ರೆಡಿ ನೋಡಿ ಯಾವ ಥರ ಆಗೈತೆ, ಯಾವ ಪೊಸಿಷನ್ ಬಂದಿದೆ ನನ್ನ ಕೂದಲು. ಯೂಟ್ಯೂಬ್ ಕೆಲಸದಿಂದನೂ ಅವ್ರನ್ನ ಕೂದಲು ರೋಚೈತೆ. ಇದಿಷ್ಟು ನಾನು ಮಿನಿ ಬಜಾರ್ ತೊಗೊಂಡಿದ್ದೆ. ಇಲ್ಲಿ ಅವ್ರದ್ದೇ ಡ್ರೆಸ್ ಆಲ್ರೆಡಿ ತೋರಿಸಿದ್ದೆ. ಇದಕ್ಕೆ ಪ್ಯಾಂಟ್ ತೊಗೊಳ್ಳೋಣ ಅಂದ್ಕೊಂಡು ಹೋದೆ, ಕಲರ್ ಇಲ್ಲ. ಬಟ್ ಇದಕ್ಕೂ ಪೀಸ್ ತೊಗೊಳ್ಳಿ, ಸ್ಟಿಚ್ ಮಾಡಿಸ್ಕೊಳ್ಳಿ, ಅವ್ರಿಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ನೋಡುವ. ಇದೆಲ್ಲ ನಾನು ಮಿನಿ ಬಜಾರಲ್ಲಿ ತೊಗೊಂಡಿರೋಂಥದ್ದು. ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ, ಮತ್ತು ಡ್ರೆಸ್ಸಸ್ಸು ಚೆನ್ನಾಗಿದೆ, ರೀಸನಬಲ್ ಆಗಿದೆ, ಡಿಸ್ಕೌಂಟಲ್ಲೂ ಕೊಡ್ತಾರೆ. ನೀವು ಜಾಸ್ತಿ ತೊಗೊಂಡಷ್ಟು ಕಡಿಮೆನೂ ಕೂಡ ಮಾಡ್ತಾರೆ. ತಗೊಳ್ಳಿ, ಹೋದಾಗ 1-2-3 ಒಟ್ಟಿಗೆ ನಂತರ ತೊಗೊಂಬಿಡಿ ಆಯಿತಾ. ಇದಿಷ್ಟು ಮಿನಿ ಬಜಾರ್ ಸ್ಟೇಟ್ಮೆಂಟ್ ಆಯಿತು. ಇದಾದಮೇಲೆ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಗೆ ಹೇಳಬೇಕು ಅಂತ ಹೇಳಿದೆ ಅಲ್ವಾ, ಬನ್ನಿ ಇಂಪಾರ್ಟೆಂಟ್ ವಿಷಯನ ಮಾತಾಡೋಣ ಆಯಿತಾ. ಆ್ಯಂಡ್ ಯಾವ ಡ್ರೆಸ್ ಇಷ್ಟ ಆಯಿತು, ಡ್ರೆಸ್ ಮೆಟೀರಿಯಲ್ ತೊಗೊಂಡಿದ್ರೆ ಅದೇ ಚೆನ್ನಾಗಿದೆಯಾ ಎಲ್ಲ ಕಮೆಂಟ್ ಮಾಡಿ ಆಯಿತಾ. ಕಮೆಂಟ್ ಮಾಡಿ ಕಾಯ್ತಾ ಇರ್ತೀನಿ. ಓಕೆ, ಇನ್ನು ಇವತ್ತು ವಿಡಿಯೋ ಎಂಡ್ ಮಾಡೋದಕ್ಕೆ ಮುಂಚೆ ಒಂದು ವಿಶೇಷ ವಿಷಯ ಅಂತ ಹೇಳಿದೆ ಅಲ್ವಾ, ಅದೇನಂತಂದರೆ ಇವತ್ತು ನಾನು ಸಂಜೆ 5:15 ಲೈವ್ ಮಾಡ್ತಾ ಇದ್ದೀನಿ. ಎಲ್ಲರೂ ಲೈವಲ್ಲಿ ಜಾಯ್ನ್ ಆಗಿ. ಲೈವ್ ವಿಶೇಷ ಏನಂತ ಯೋಚನೆ ಮಾಡ್ತಾ ಇದ್ದೀರಾ? ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ಬಿಟ್ಟಿದ್ದೀರಾ, 1,000 ಆಗಿದ್ದೀರಾ, ಆ ಥರ ಏನಿಲ್ಲ. 2025 ಇನ್ನೇನು ಮುಗಿಲಿಕ್ಕೆ ಬಂತಲ್ವಾ, ಈ ವೀಕು ನಮಗೆ ಲಾಸ್ಟ್ ವೀಕೆಂಡ್ ಸಿಗುತ್ತೆ. ಅದ್ರ ನೆಕ್ಸ್ಟ್ ಬಂದರೆ ನಮಗೆ ಹೊಸ ವರ್ಷ. ಅದಕ್ಕೋಸ್ಕರನೇ ಇವತ್ತು ಶನಿವಾರ ಸಂಜೆ 5:15 ನಾನು ಲೈವ್ ಬರ್ತಾ ಇದ್ದೀನಿ. ಎಲ್ಲರೂ ಲೈವಲ್ಲಿ ಜಾಯ್ನ್ ಆಗಿ 2025 ನಿಮ್ಮ ಜೀವನದಲ್ಲಿ ಹೇಗೆ ಅನ್ನಿಸ್ತು, ಏನೇನು ವಿಶೇಷತೆ ಇತ್ತು, ಒಳ್ಳೆ ವಿಚಾರಗಳೇನಿತ್ತು, ಅಥವಾ ಬೇಜಾರು ವಿಚಾರ ಇದ್ರೂ ಪರವಾಗಿಲ್ಲ, ಎಲ್ಲನೂ ಶೇರ್ ಮಾಡ್ಕೊಳ್ಳೋಣ. ನಾನು ಅಷ್ಟೇ ಒಂದಷ್ಟು ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರನೇ ನೀವು ಇವತ್ತು ಸಂಜೆ 5:15 ಮಿಸ್ ಮಾಡದೆ ನನ್ನ ಲೈವ್ನಲ್ಲಿ ಜಾಯ್ನ್ ಆಗಿ ಎಲ್ಲರೂ ಮಾತಾಡೋಣ. ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಹೆಣ್ಮಕ್ಳು ಜಾಸ್ತಿ ಬನ್ನಿ, ಆದರೆ ಯಾರು ಬರೋದೇ ಇಲ್ಲ, ಅದೊಂದೇ ಬೇಜಾರು. ನಮಗೆ ಮಾತಾಡೋಕ್ಕೆ ಬೇರೆ ವೇದಿಕೆಗಳು ಅಷ್ಟು ಸಿಗೋದಿಲ್ಲ ಅಲ್ವಾ. ಲೈವಲ್ಲಿ ಮಾತಾಡೋಣ ಬನ್ನಿ. ನಿಮ್ಗೆ ಏನೇನು ಈಗ ಈ ವರ್ಷದಲ್ಲಿ ಇಷ್ಟ ಆಗಿದ್ದೇನೋ, ಒಂದು ಒಳ್ಳೆ ಸ್ಯಾರಿ ತೊಗೊಂಡಿರ್ಬೋದು, ಅಥವಾ ಒಡವೆ ತೊಗೊಂಡಿರ್ಬೋದು, ಅಥವಾ ಇನ್ನೇನಾದರೂ ಆಗಲಿ ನಿಮ್ಮ ಲೈಫಲ್ಲಿ ಏನು ಆ್ಯಡ್ ಆಯಿತು, ಅಥವಾ ಏನು ನೀವು ಹೇಳ್ಬಾರ್ದು ಬಟ್ ಏನು ಕಳ್ಕೊಂಡ್ರಿ, ಈ ಥರ ಎಲ್ಲ ವಿಚಾರಗಳನ್ನು ಮಾತಾಡ್ತಾ ಹೋಗೋಣ. ಎಲ್ರೂ ನೆನಪೈತಲ್ಲ ಟೈಮಿಂಗ್ಸು, ಸಂಜೆ 5:15. ಮತ್ತು ಇವತ್ತಿನ ಲಾಗ್ ಏನು ಅನ್ನಿಸ್ತು ನಿಮಗೆ? ಲಾಗ್ ಇಷ್ಟ ಆಯಿತಾ? ತುಂಬ ಹರಿಬರಲಿ ಲಾಗ್ ಮಾಡಿಕೊಂಡು ಹರಿಬರಲಿ ಎಡಿಟಿಂಗ್ ಮಾಡಿ ಇವತ್ತೇ ಹಾಕಬೇಕು ವಿಡಿಯೋನ ಅಂದ್ಬಿಟ್ಟು ಹಾಕಿದ್ದೀನಿ. ಬಿಕಾಸ್
ನೀವು ಲೈವಿಗೆ ಬರಬೇಕು ಅಂತ, ವಿಡಿಯೋನ ನೋಡಿ ಸಂಜೆ ಲೈವಿಗೆ ಬರಬೇಕು ಅಂತ ಮಾಡ್ತಾ ಇದ್ದೀನಿ ಆಯಿತಾ. ಇವತ್ತಿನ ರೆಸಿಪಿ ನನ್ನ ಉದ್ದು ನೋಡೆ, ನನಗೆ ಆದಷ್ಟು ಮಾಡಿದ್ದೀನಿ. ಚೆನ್ನಾಗಿದ್ರೆ ನೀವು ಮಾಡ್ಕೊಳ್ಳಿ. ಆಮೇಲೆ ಇನ್ನೇನು ಸಮಾಚಾರ ಇದು ಲೈವಲ್ಲಿ ಮಾತಾಡೋಣ ಅಲ್ವಾ. ನೆಕ್ಸ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಸಂಜೆ ಸಿಗ್ತೀನಿ. ಓಕೆ, ಎಲ್ಲರೂ ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ಬೇಗ ಬೇಗ ರೆಡಿಯಾಗಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮರಿಬೇಡಿ. ಏನಾದರೂ ನನ್ನ ಬಗ್ಗೆ ಏನಾದರೂ ವಿಚಾರ ಕೇಳಬೇಕು, ಲೈವಲ್ಲಿ ಕೇಳೋಕ್ಕಾಗಲ್ಲ, ಟೈಪ್ ಮಾಡೋಕ್ಕೆ ನಮ್ಮ ಕೈಲಿ ಆಗಲ್ಲ ಅಂದರೆ ನಮ್ಮ ಕಮ್ಯುನಿಟಿ ಪೋಸ್ಟ್ ಅಂತ ಇರುತ್ತೆ. ನನ್ನ ಚಾನಲ್ನ ಓಪನ್ ಮಾಡಿದ್ರೆ ಪೋಸ್ಟ್ ಅಂತ ಬರುತ್ತಲ್ವಪ್ಪ, ಅಲ್ಲಿಗೆ ನಾನು ಒಂದು ಪೋಸ್ಟ್ ಕೂಡ ಹಾಕಿರ್ತೀನಿ, ಸಂಜೆ ಲೈವಿಗೆ ಬರ್ತೀನಿ ಅಂತ. ಅಲ್ಲಿ ಕ್ವಶನ್ಸ್ನ ಹಾಕಿ ನಾನು ಅದನ್ನು ಲಿಸ್ಟ್ ಮಾಡಿ ಇಟ್ಕೊಂಡು ನಿಮಗೆ ಲೈವಲ್ಲಿ ಆನ್ಸರ್ ಮಾಡ್ತೀನಿ ಆಯಿತಾ. ಮತ್ತು ನಿಮ್ಮ ಸಪೋರ್ಟ್ ನನ್ನ ಜೊತೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮರಿಬೇಡಿ. ಸಂಜೆ 5:30 ಸಿಗೋಣ. ಓಕೆನಾ? ಧನ್ಯವಾದಗಳು.